ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಸರ್ಕಾರ ಮಾಡಬೇಕು. ಕೂಡ ಸಂಘಟಿತರಾಗಿ ಹೋರಾಟ ಮಾಡೋದಕ್ಕೆ ಒಗ್ಗಟ್ಟಾದ್ರೆ ಅವು ಮೇಲ್ ಬರ್ತವೆ. ಇಲ್ಲ ಅಹಿಂದ ವರ್ಗಗಳೇ ಹೆಚ್ಚು ಜನಸಂಖ್ಯೆ ಇರದೆ ರಾಜ್ಯದಲ್ಲಿ ಅಹಿಂದ ಅಂತ ಸಾಬೀತಾಗುತ್ತೆ. ಸಂಘಟಿತರಾಗಿ ಹೋರಾಟ ಮಾಡಲೇಬೇಕಾಗಿದೆ. ಅಹಿಂದ ಚಳುವಳಿ ತಾಲೂಕು ಸಂಚಾಲಕರಾಗಿ ರೇವಣಪ್ಪ ಆಯ್ಕೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕ್ ಪ್ರವಾಸ ಮಂದಿರದಲ್ಲಿ ಆಗಸ್ಟ್ 5, 2026 ಬುಧವಾರ ರಂದು ಶಿವಮೊಗ್ಗ ಜಿಲ್ಲಾ ಅಹಿಂದ ಚಳುವಳಿ ಸಭೆಯು ಮುಖ್ಯ ಸಂಚಾಲಕ ಕಲ್ಲಪ್ಪ ಚಿತ್ರಹಟ್ಟಿರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸೊರಬ ತಾಲೂಕಿನ ರೇವಣಪ್ಪರವರಿಗೆ ಮುಖ್ಯ ತಾಲೂಕು ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಅಹಿಂದ ಚಳುವಳಿ ರಾಜ್ಯ ಸಂಚಾಲಕ ತಿ.ನ. ಶ್ರೀನಿವಾಸ್, ಎಚ್. ರಾಜಪ್ಪ, ಶಿವಮೊಗ್ಗ ಜಿಲ್ಲಾ ಜಂಟಿ ಸಂಚಾಲಕರಾದ ಎ.ಕೆ. ಚಂದ್ರಪ್ಪ, ಇಕ್ಬಾಲ್ ನೇತಾಜಿ, ಜಿಲ್ಲಾ ಸಂಚಾಲಕ ಚನ್ನವೀರಪ್ಪ ಗಾಮನಗಟ್ಟಿ, ವಿಜಯ್ ಕುಮಾರ್, ಮಹಾಬಲೇಶ್ವರ, ಶಂಕ್ರಪ್ಪ, ಸಂಗಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸ್ವಲ್ಪ ಅಂಗವಿಕಲ ಇದ್ರೆ ಅವನ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಹಂಗೆ ಸಮಾಜದಲ್ಲಿ ಭಾರತ ರಾಷ್ಟ್ರದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಯಾರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹಿಂದುಳಿದಿದ್ದಾರೆ, ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಯಾರು ಬಡವರಿದ್ದಾರೆ, ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಸರ್ಕಾರ ಮಾಡಬೇಕು. ಆದ್ರೆ ನಮ್ಮ ಸರ್ಕಾರಗಳು ಇವತ್ತು ಈ ಹಿಂದುಳಿದ ವರ್ಗಗಳಿಗೆ ನಮ್ಮ ರಾಜ್ಯದಲ್ಲಿ ಸಮೀಕ್ಷೆ ನಡೆದಾಗ ಕಾಂತರಾಜ್ ವರದಿದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಜನ SC/ST ಇದ್ದಾರೆ ಅಂತ ರಿಪೋರ್ಟ್ ಬಂದ್ಬಿಡ್ತು. ಅದ್ ಬಿಟ್ರೆ ಸುಮಾರು 95 ಲಕ್ಷ ಮುಸಲ್ಮಾನರು ಇದ್ದಾರೆ ಅಂತ ವರದಿ ಬಂತು. ಆಮೇಲೆ ಲಿಂಗಾಯತರು, ಆಮೇಲೆ ಒಕ್ಕಲಿಗರು, ಆಮೇಲೆ ಕುರುಬರು, ಆಮೇಲೆ ಈಡಿಗರು, ನಂತರ ಬ್ರಾಹ್ಮಣರು, ಹೀಗೆಲ್ಲ ರಾಜ್ಯದಲ್ಲಿ ಈ ಅಹಿಂದ ವರ್ಗಗಳೇ ಹೆಚ್ಚು ಜನಸಂಖ್ಯೆ ಇರದೆ ರಾಜ್ಯದಲ್ಲಿ ಅಹಿಂದ ಅಂತ ಸಾಬೀತಾಗುತ್ತೆ. 1.5 ಕೋಟಿ SC/ST, 1 ಕೋಟಿ ಹತ್ರ ಮುಸಲ್ಮಾನರು, ಕುರುಬರು 45 ಲಕ್ಷ, ಈಡಿಗರು 18 ಲಕ್ಷ, ಮತ್ತೆ ಗಂಗಾ ಮತ, ಮಡಿವಾಳ, ಸವಿತಾ ಸಮಾಜ, ವಿಶ್ವಕರ್ಮ, ಬಲಿಜ, ಇಂಥ ಒಂದು 100 ಜನ ಸಣ್ಣ ಪುಟ್ಟ ಜಾತಿಯವರಿದ್ದಾರೆ. ಅವರ ಜನಸಂಖ್ಯೆ ಎಲ್ಲ ಸೇರಿಸ್ಬಿಟ್ರೆ ರಾಜ್ಯದಲ್ಲಿ ಅಹಿಂದ ವರ್ಗದವರೇ ಇನ್ನು ಎಲ್ಲ ಕ್ಷೇತ್ರದಲ್ಲಿ ಬರ್ತಾರೆ ಅನ್ನೋ ಒಂದು ಅಸೂಯೆನೂ ಅದರಲ್ಲಿ ಉಂಟು. ಜೊತೆಗೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಹಿಂದಾಲೋಚನೆ ಮಾಡ್ತಕ್ಕಂಥದ್ದು ಒಂದು ಕಾರಣ ಆಯ್ತು. ರಾಷ್ಟ್ರ ಮಟ್ಟದಲ್ಲಿ ಒಂದು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಅಂದ್ರು ಅಂತ ಒಂದು ಮಾಡಿದ್ರು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಅದರಲ್ಲಿ 3% ಇರ್ತಕ್ಕಂಥ ಬ್ರಾಹ್ಮಣರು, ಗೌಡ ಸಮಾಜ, ಇತರೆ ಸಮಾಜಕ್ಕೆ 10% ಮೀಸಲಾತಿಯನ್ನ ಕೊಡಕ್ಕೆ ಕೇಂದ್ರ ಸರ್ಕಾರ ಸಂಜೆಯಿಂದ ರಾತ್ರಿ 12 ಗಂಟೆ ಒಳಗೆ ಆರ್ಡರ್ ಆಗೋದು. ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದವರು ಹಿಂದುಳಿದ ವರ್ಗಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, SC/ST ಅವರ ಬಗ್ಗೆ, ಅವರಿಗೆ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ, ಅವರಿಗೆ ರಾಜಕೀಯ ಸ್ಥಾನಮಾನ ಕೊಡ್ಲಿಕ್ಕೆ ಇವತ್ತು ಹಿಂಜರಿತಕ್ಕಂಥ ಕೆಲಸ ಇವತ್ತು ನಡೆದಿದೆ. ದೇವರಾಜ್ ಅರಸಿದ್ರು, ಅವರು ಹಾವನೂರು ವರದಿಯನ್ನ ಜಾರಿಗೆ ತಂದ್ರು ಪ್ರಥಮವಾಗಿ. ಕೇಂದ್ರದಲ್ಲಿ VP ಸಿಂಗ್ ಡೆಲ್ಲಿಲಿ, ಕರ್ನಾಟಕದಲ್ಲಿ ದೇವರಾಜ್ ಅರಸು ಒಬ್ಬರೇ ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದುಳಿದವರ ನಾಯಕರನ್ನು ಬೆಳೆಸಿದ್. ನಮ್ಮ ಬಂಗಾರಪ್ಪನವ್ರು ಇರ್ಬೋದು, ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಧರಮ್ ಸಿಂಗ್ ಇರ್ಬೋದು, ಖರ್ಗೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, DK ನಾಯ್ಕರ್ ಇರ್ಬೋದು, ಅಜಿತ್ ಸೇಠ್ ಇರ್ಬೋದು, ಎಲ್ಲ ವರ್ಗದ ಹಿಂದುಳಿದವರು, ಸಣ್ಣ ಪುಟ್ಟ ಜಾತಿ ಜನ ಹೆಚ್ಚು ಬೆಳೆಯಕ್ಕೆ ಅವಕಾಶ ಆಗಿದ್ದು ದೇವರಾಜ್ ಅರಸು ಅವರು. ಅವ್ರಿಗೆ ಯಾರೂ ಸಹ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿರಲಿಲ್ಲ ಅವರು ಮುಖ್ಯಮಂತ್ರಿ ಆದಾಗ. ಈಗ ನಾವು ಕಾಂತರಾಜ್ ವರದಿ ಜಾರಿ ತರಲಿ ಅಂತ ಬಾಯ್ ಹೊಡ್ಕೊಂಡ್ವಿ, ಆಗ್ಲಿಲ್ಲ. ಆದ್ರೆ ಯಾರು ಹೇಳದೇ ಇದ್ರು ಅವರು ದೇವರಾಜ್ ಅರಸು ಅವರು ಹಾವನೂರು ಆಯೋಗದ ವರದಿ ಜಾರಿ ತಂದು ಹಿಂದುಳಿದ ವರ್ಗ, ಅತಿ ಸಣ್ಣ ವರ್ಗ, ಅಲ್ಪಸಂಖ್ಯಾತರು, ದಲಿತರು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡ್ತವರು ದೇವರಾಜ್ ಅರಸು ಅವರು. ಪ್ರತಿಯೊಂದು ಜಾತಿಗಳಿಗೆ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಪರಿಶಿಷ್ಟ ವರ್ಗದವರಿಗೆ ಹಾಸ್ಟೆಲ್ಗಳನ್ನು ಮಾಡಿದ್ರು, ಜೀತ ಪದ್ಧತಿಯನ್ನೇ ತೆಗೆದ್ರು, ಆಮೇಲೆ ಉಳುವನೆ ಹೊಲದೊಡೆಯ ಅನ್ನೋದನ್ನು ಜಾರಿಗೆ ಮಾಡಿದ್ರು. ಹೀಗೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ದೇವರಾಜ್ ಅರಸು ಅವರು ನಮ್ಗೆ ಇವತ್ತು ಆದರ್ಶ ಮತ್ತು ಅವರೊಂದು ನೆನಪು ಹೊರತು
ನಂತರದಲ್ಲಿ ಯಾರೂ ಸಹ ಆ ಥರ ಒಂದು ಸಾಮಾಜಿಕ ನ್ಯಾಯ ಕೊಡಕ್ಕೆ ಬರಲಿಲ್ಲ. ಇವತ್ತು ಸೊರಬ ಕ್ಷೇತ್ರದಲ್ಲಿ ಬಂಗಾರಪ್ಪನವರು ಇಡೀ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಗಟ್ಟಿ ದನಿ ಎತ್ತಿದವರು. ಭೂಮಿ ಹಕ್ಕನ್ನು ಕೊಡೋದಿರ್ಬೋದು, ಅವರಿಗೆ ರೈತರಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು. ಅವರ ಪುತ್ರರಾದಂಥ ಬಂಗಾರಪ್ಪನವರು, ಮಧು ಬಂಗಾರಪ್ಪನವರು ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರಿಗೂ ಹಲವು ಸರಿ ನಾವು ಈ ಕಾಂತರಾಜ್ ವರದಿ ಜಾರಿ ತರಬೇಕು, ಮಧುಸೂದನ್ ವರದಿ ಜಾರಿ ತರಬೇಕು ಅಂತ ಹೇಳಿದ್ವಿ. ಈ ನಮ್ಮ ಸರ್ಕಾರಗಳಲ್ಲಿ ಇತ್ತೀಚೆಗೆ ಬಂದಂತ ಹಲವಾರು ಪಕ್ಷಗಳು ಮೇಲ್ವರ್ಗದವರ ಹಿಡಿತದಲ್ಲೇ ಇದಾವೆ. ಎಲ್ಲ ಕೆಲವು ಅವರು ಕಾಂತರಾಜ್ ವರದಿನ ಕಸದ ಬುಟ್ಟಿಲಿರೋದನ್ನ ತಂದು ಮುಖ್ಯಮಂತ್ರಿ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ ಅಂತ ಶಾಮನೂರ್ ಶಿವಶಂಕರಪ್ಪ ಹೇಳಿದ್ರು. ನಮ್ಮ ಮುಖ್ಯಮಂತ್ರಿಗಳೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಠದ ಸ್ವಾಮಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆ ಕಾಂತರಾಜ್ ವರದಿ ಜಾರಿ ತರಬಹುದಂತ. ಯಾರೇ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತ ಒಬ್ಬ ಕರ್ನಾಟಕದಲ್ಲಿ ಶಾಸಕರು, ಮಂತ್ರಿಗಳು ಕಾಂತರಾಜ್ ವರದಿ ಜಾರಿ ತರಬೇಕು, ಮಧುಸೂದನ್ ವರದಿ ಜಾರಿ ತರಬೇಕು ಅಂತ ಯಾರೂ ಸಹ ಕರ್ನಾಟಕ ರಾಜ್ಯದಲ್ಲಿ 224 ಜನ MLAಗಳಲ್ಲಿ ಮಂತ್ರಿಗಳಾಗಿದ್ದವರಲ್ಲಿ ಒಬ್ರು ಗಟ್ಟಿ ದನಿ ಮಾಡಲಿಲ್ಲ. ಹಂಗಾಗಿ ಇವತ್ತು ಬಹಳ ನೋವಿನ ವಿಚಾರ. ನಮ್ಮ ಜನರೇ ಚುನಾಯಿತ ಪ್ರತಿನಿಧಿಗಳಾದ್ರು ಇವತ್ತು ಹಿಂದುಳಿದ ವರ್ಗದಕ್ಕೆ, ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಕೊಡೋದ್ರ ಬಗ್ಗೆ ಅವರು ತಮ್ಮ ಆಲೋಚನೆಯನ್ನ, ಗಟ್ಟಿತನವನ್ನ ಬೇರೆಯವ್ರು ತೋರಿಸಿದಂಗೆ, ಮೇಲ್ವರ್ಗದವ್ರು ತೋರಿಸಿದಂಗೆ ತೋರಿಸಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವರು ನಾವೇ ಒಟ್ಟಾಗಿ ಇವತ್ತು ನಮಗೆ ನ್ಯಾಯ ಕೊಡಿ, ಸಂವಿಧಾನದತ್ವವಾದ ಸೌಲಭ್ಯ ಕೊಡಿ, ಕಾಂತರಾಜ್ ವರದಿ ಜಾರಿ ಮಾಡಿ, ಮಧುಸೂದನ್ ವರದಿ ಜಾರಿ ಮಾಡಿ. ಕಾಂತರಾಜ್ ವರದಿ ಅದು ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರು, ಅದರಲ್ಲಿರೋ ಅಂಕಿಅಂಶಗಳನ್ನ ಬಹಿರಂಗಗೊಳಿಸಿ ನಮಗೂ ಸಹ ನಮ್ಮ ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ಕೊಡಿ ಅಂತ ಕೇಳ್ಬೇಕು. ಈಗ ನಮ್ಮ ದಲಿತರದ್ದು ಅವರಿಗೆ 2 ನಾಗಮೋಹನ್ ದಾಸ್ ವರದಿ ಅಂತ ಮಾಡಿ ಆ 2%, 6% ಹಿಂಗೆಲ್ಲ ಮಾಡಿ ಅದು ನಮ್ಗೆ ಗೊಂದಲ ಹಚ್ಬಿಟ್ಟು ಅವರು ಗಟ್ಟಿಯಾಗಿ ದಲಿತ SC ST ಅವರು ಗಟ್ಟಿಯಾಗಿ ಸಂಘಟನೆ ಆಗಿರೋದ್ರಿಂದ ರಾಜ್ಯದಲ್ಲಿ, ದೇಶದಲ್ಲಿ ಅವರು ಪ್ರಬಲರಾಗಿ ಇವತ್ತು ಹೋರಾಟ ಮಾಡೋ ಶಕ್ತಿಯನ್ನ ಸಂಪಾದಿಸ್ತಾರೆ. ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ತುಳಿಯುವಂತ ಕೆಲಸ ಇವತ್ತು ಅವರು ನಮ್ಮ ಈ ದೇಶದ ಪ್ರಜೆಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಅವರು ನೋಡ್ತಿದ್ದಾರೆ. ಸಾಚಾರ್ ವರದಿ ಜಾರಿಗೆ ಬರಲಿಲ್ಲ. ಮನಮೋಹನ್ ಸಿಂಗ್ ಅವರು ನಮ್ಮ ರಾಷ್ಟ್ರದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಅಧ್ಯಯನಕ್ಕೆ ಸಾಚಾರ್ ಅನ್ನೋರ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ನೇಮಿಸಿದಾಗ ಅವರು ಒಂದು ವರದಿ ಕೊಟ್ಟರು. ಅಲ್ಪಸಂಖ್ಯಾತರ ಶಿಕ್ಷಣದ ಪರ್ಸೆಂಟೇಜ್, ವಿದ್ಯಾಭ್ಯಾಸ ಮಾಡಿದ ಪರ್ಸೆಂಟೇಜ್ SC ST ಗಿಂತ ಕಡಿಮೆ ಇದೆ. ಅವರೆಲ್ಲ ಸ್ಲಮ್ ಅಲ್ಲೇ ಜಾಸ್ತಿ ಇದ್ದಾರೆ. ಉದ್ಯೋಗದಲ್ಲಿ ಯಾವ ಸರ್ಕಾರಿ ಉದ್ಯೋಗದಲ್ಲೂ ಇಲ್ಲ. ಇಂಜಿನಿಯರ್, ಮೆಡಿಕಲ್ ಇದರಲ್ಲಿ ಇಲ್ಲ. ಎಲ್ಲ ಸ್ವಂತ ಉದ್ಯೋಗ, ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಿ ಅಲ್ಪಸಂಖ್ಯಾತರು ಬದುಕ್ತಿದ್ದಾರೆ. ಅವರಿಗೂ ಸಹ ಹೆಚ್ಚಿನ ಸ್ಥಾನಮಾನ ಕೊಡಬೇಕು. ಸರ್ಕಾರಿ ಉದ್ಯೋಗದಲ್ಲಿ ಕೇಂದ್ರ, ರಾಜ್ಯದಲ್ಲಿ ಅವಕಾಶ ಕೊಡಬೇಕು. ಆಮೇಲೆ ಅವರಿಗೆ ವಿದ್ಯೆಯಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಕಲಿಯಕ್ಕೆ, ಡಿಪ್ಲೊಮಾ ಮಾಡಕ್ಕೆ ಅವರಿರೋ ಏರಿಯಾದಲ್ಲಿ ಕಾಲೇಜುಗಳನ್ನು ತೆರೀಬೇಕು. ಹಿಂಗೆಲ್ಲ ಮನಮೋಹನ್ ಸಿಂಗ್ ಅವರು ಒಂದು 60 ಶಿಫಾರಸುಗಳನ್ನು ಒಳಗೊಂಡಂತ ಸಾಚಾರ್ ಸಮಿತಿ ವರದಿಯನ್ನ ಜಾರಿ ತರಬೇಕು ಅಂದ್ರೆ ಅದಾಗ್ಲಿಲ್ಲ. ದಲಿತರಿಗೂ ಸಾಮಾಜಿಕವಾಗಿ ಇವತ್ತು ನ್ಯಾಯ ಕೊಡಕ್ಕೆ ರೆಡಿ ಇಲ್ಲ. ಹಿಂದುಳಿದವರಿಗೂ ನ್ಯಾಯ ಸಿಗ್ತಿಲ್ಲ. ಅಲ್ಪಸಂಖ್ಯಾತರು ಇಲ್ಲೇ ಇಲ್ಲ. ಹಂಗಾಗಿ ನಾವೇ ಇವತ್ತು ಗಟ್ಟಿಯಾಗಿ ಸಂಘಟನೆ ಮಾಡಿ ಇವತ್ತು ನಮಗೆ ಹಕ್ಕುಗಳನ್ನ ಪಡ್ಕೊಳ್ಳೋ ಅವಶ್ಯಕತೆ ಇದೆ. ಈಗ ಅವ್ರು ಯಾರ ಜಯ ಮೃತ್ಯುಂಜಯ ಸ್ವಾಮಿ ಅಂತ ಒಬ್ರು ಎಲ್ಲ ವೀರಶೈವರಿಗೆ, ಲಿಂಗಾಯತರಿಗೆ ಹಿಂದುಳಿದ ವರ್ಗಗಳನ್ನು ಮಾಡಬೇಕು ಅಂತ ಅವ್ರು ಚಳವಳಿ ಮಾಡ್ತಾ ಇರ್ತಾರೆ. ಅವ್ರು ಕರೆದ್ರೆ 1 ಲಕ್ಷ ಜನ ನಾಳೆ ಬೆಳಗ್ಗೆ ಸೇರ್ಬಿಡ್ತಾರೆ. ಆದ್ರೆ ನಮ್ಮಲ್ಲಿ ಎಲ್ಲಿ ಸೇರ್ತಾರೆ? ಈ ಹಿಂದುಳಿದ ವರ್ಗಗಳ ಹಂಚ್ ಹೋಗ್ಬಿಟ್ಟಿದಾವೆ. ಸಣ್ಣ ಪುಟ್ಟ ಜಾತಿ ಅವ್ರು ಸೇರಲ್ಲ. ಹಾಗಾಗಿ ಇವತ್ತು ನಾವು ಸಂಘಟನೆ ಮಾಡಿ ರಾಜ್ಯಾದ್ಯಂತ ಕಾಂತರಾಜ್ ವರದಿಯ ಅಂಕಿಅಂಶಗಳನ್ನು ಪ್ರಕಟ ಮಾಡಬೇಕು. ಮಧುಸೂದನ್ ವರ್ಗದ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಜನಸಂಖ್ಯೆಯವಾರು ಅವರು ಪಡೆದ ಏನ್ ಸರ್ಕಾರದಿಂದ ಸೌಲಭ್ಯ ಪಡೆದಿದ್ದಾರೆ ಕಡಿಮೆ, ಅವರಿಗೆ ಮೇಲ್ವರ್ಗದವರು ಎಷ್ಟು ಪಡೆದಿದ್ದಾರೆ ಅದರ ಸರಿ ಸಮಾನ ಆಗೋವರಿಗೆ, ಕಡಿಮೆ ಸವಲತ್ತು ಪಡೆದವರಿಗೆ ಹೆಚ್ಚಿನ ಸವಲತ್ತು ಕೊಡಬೇಕು ಅಂತ ಒಂದು ಹೋರಾಟವನ್ನ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ 8ನೇ ತಾರೀಕು ನಮ್ಮ ಮೂರ್ತಿ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ರಾಜ್ಯ ಪ್ರತಿನಿಧಿಗಳೆಲ್ಲ ಅದರಲ್ಲಿದ್ದಾರೆ. ಎಲ್ಲ ತಾಲೂಕಲ್ಲೂ ಸಹ ನಮ್ಮ ಮಂತ್ರಿಗಳಿಗೂ ಕೊಡ್ಬೇಕು. ಅವ್ರಿಗೆ ಗೊತ್ತಿದೆ ಕಾಂತರಾಜ್ ವರದಿ ಮತ್ತು ಮಧುಸೂದನ್ ವರದಿ ಎಲ್ಲ ಗೊತ್ತಿದೆ. ಅವರು ಹಿಂದುಳಿದ ವರ್ಗದ ವಿಭಾಗದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಆಗಿದ್ರು. ಮತ್ತೆ ಈಗ ಚುನಾಯಿತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಮಧು ಬಂಗಾರಪ್ಪನವ್ರನ್ನು ಭೇಟಿ ಮಾಡಿ, ಎಲ್ಲಾ ಶಾಸಕರನ್ನ ಜಿಲ್ಲೆಯಲ್ಲಿ ಭೇಟಿ ಮಾಡಿ
ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಮತ್ತೆ ಕಂದಾಯ ಡೆಪ್ಟಿ CM ಪರಮೇಶ್ವರ್, APCC ಅಧ್ಯಕ್ಷರು ಹರಿಪ್ರಸಾದ್ ಅವರು ಮತ್ತೆ ಚೀಫ್ ಸೆಕ್ರೆಟರಿ ಎಲ್ಲರನ್ನೂ ಭೇಟಿ ಮಾಡಿ ನಾವು ಒತ್ತಾಯ ಮಾಡುವಂತ ಕಾರ್ಯಕ್ರಮ ಇದೆ. 8ನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ಇದೆ. ನಾವು ಹೋರಾಟಕ್ಕೆ ಇಳಿದ್ರೆ ಮಾತ್ರ ಇವತ್ತು ನಮ್ಮವೆಲ್ಲ ವಯಸ್ಸಾಗೋಗ್ಬಿಟ್ಟು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ, ನಮ್ಮ ಜನಾಂಗಕ್ಕೆ, ನಮ್ಮ ವರ್ಗಕ್ಕೆ ಇವತ್ತು ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂದ್ರೆ ನಾವೊಂದು ರೂಟ್ ಮಾಡಿಕೊಟ್ರೆ ಆ ರೂಟಲ್ಲಿ ಹುಡುಗರು ಹೋರಾಟ ಮುಂದುವರಿಸ್ತಾರೆ. ನಾವೇ ಹಿಂಗೆ ಬಿಟ್ಬಿಟ್ರೆ ನಾವು ಈ ವರ್ಗದಲ್ಲಿ ಹುಟ್ಟು ವರ್ಗಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ನಮ್ಮ ಜನರಿಗೆ ನ್ಯಾಯ ಸಿಗಲ್ಲ. ಯಾವ ವರ್ಗಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಸಿಗುತ್ತೆ, ಆರ್ಥಿಕವಾದ ಸೌಲಭ್ಯಗಳು ಸಿಗ್ತವೆ, ಆಮೇಲೆ ರಾಜಕೀಯ ಸ್ಥಾನಮಾನ ಸಿಗುತ್ತೆ, ಆ ವರ್ಗ ಇದಿದೆ ನೋಡ್ರಿ. 40 ವರ್ಷದಿಂದ ನಮ್ಮ ಜಿಲ್ಲೆಯ ಉದಾಹರಣೆ ಬೀವರು ಜನಾಂಗ ಅಂದ್ರೆ ಶಾಂತವೇರಿ ಗೋಪಾಲಗೌಡರು ಹೇಳಿದ್ರು, ಬೀವರು ಅಂದರೆ ಕೆಂಪು ಮಣ್ಣಿನ ಗುಡಿಸಲಲ್ಲಿ ವಾಸವಾಗಿರುವ ಆದಿವಾಸಿಗಳು, ಇವ್ರನ್ನ ST ಜನಾಂಗಕ್ಕೆ ಸೇರಿಸಬೇಕು ಅಂದಿದ್ರು. ಇವತ್ತು ಗೇಣಿ ಭೂಮಿ ಸಿಕ್ಕಿ ಬಗರು ಭೂಮಿ ಸಿಕ್ಕಿರೋದ್ರಿಂದ ಬೀವರು ಪ್ಲಸ್ ಇತರೆ ಹಿಂದುಳಿದ ವರ್ಗದವರಿಗೂ ಭೂಮಿ ಸಿಕ್ಕಿದೆ. ಈಗ ಎಷ್ಟು ಅನುಕೂಲ ಆದ್ರು. ಕಾಗೋಡು ತಿಮ್ಮಪ್ಪನವ್ರು ಒಂದೇ ಕಾರ್ ಇತ್ತು ಸಾಗರದಲ್ಲಿ, ಇಲ್ಲೂ ಬಂಗಾರಪ್ಪನವ್ರು ಒಂದೇ ಕಾರಣ. ಅವರು ಇವತ್ತು ಎಷ್ಟು ಕಾರ್ ಆದ್ರು, ಎಷ್ಟು ಭೂಮಿ ಅವ್ರನ್ನ ಬೆಳೆಸಿದ್ರು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೆಂಗ್ ಮುಂದೆ ಬಂದ್ರು. ಹಾಗಾಗಿ ಭೂಮಿ ಹಚ್ಚಿ ಸಿಕ್ಕಿದ್ಕೆ ಆ ವರ್ಗನ ಇವತ್ತು ಹಿಂದುಳಿದ ವರ್ಗವಾಗಿ ಇವತ್ತು ಹೆಚ್ಚು ಬೆಳೆಯಕ್ಕಾಯ್ತು. ಅದೇ ರೀತಿ ನಮ್ಗೆಲ್ಲ ಸವಲತ್ತು ಕೊಡೋದಕ್ಕೆ ನಾವು ಹೋರಾಟ ಮಾಡಕ್ಕೆ ನೀವು ತಾಲೂಕು ಮಟ್ಟದಲ್ಲೂ ರೆಡಿ ಆಗಬೇಕು, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಮಾಡಬೇಕು, ರಾಜ್ಯ ಮಟ್ಟದಲ್ಲೂ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ನಮ್ಮ ಬೇಡಿಕೆ ಈಡೇರೋ ತನಕ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಗಳೇನು ಕೊಟ್ಟಿದೆ, ವರದಿಯನ್ನ ರಾಜ್ಯ ಸರ್ಕಾರಕ್ಕೆ 200-300-400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಮ್ಮ ಸರ್ಕಾರದ ದುಡ್ಡು, ಜನರ ದುಡ್ಡು, ಆ ವರದಿ ಜಾರಿಗೆ ಆಗಬೇಕು ಅನ್ನೋದು ನಮ್ಮ ಹೋರಾಟ. ಸಂಬಂಧಪಟ್ಟಂತೆ ಹಾಗೂ ಅಲ್ಪಸಂಖ್ಯಾತರು ಮತ್ತೆ ಪರಿಶಿಷ್ಟ ಜಾತಿ ವರ್ಗದವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಸಭೆ ಏರ್ಪಾಡಾಗಿರ್ತಕ್ಕಂಥದ್ದನ್ನು ನಾನು ತುಂಬ ಅಭಿನಂದಿಸ್ತೇನೆ. ಈ ವಿಚಾರದಲ್ಲಿ ಮಾನ್ಯ ಕಲ್ಲಪ್ಪನವರು ಮುಂಚೂಣಿಯಲ್ಲಿದ್ದು ಈ ಒಂದು ಕಾರ್ಯಕಲಾಪವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರೂ ಒಂದು 4-6 ಮಾತುಗಳನ್ನು ಮಾತನಾಡೋದಕ್ಕೆ ನಾನು ತಮಗೆ ಹೇಳೋದಕ್ಕೆ ಇಷ್ಟಪಡೋದೇನಂತ ಅಂದರೆ, ಶೂದ್ರ ಜನಾಂಗಕ್ಕೆ ಸೇರಿರ್ತಕ್ಕಂಥ ಈ ಏನು ಹಿಂದುಳಿದ ಜಾತಿಯವರಾಗಿರ್ಬೋದು, ಹಾಗೇನೆ ಇತರೆ ಜನಾಂಗದವರಾಗಿರ್ಬೋದು, ಅಲ್ಪಸಂಖ್ಯಾತರು ಮತ್ತೆ ಪರಿಶಿಷ್ಟ ಜಾತಿ ವರ್ಗದವರು, ಸುಮಾರು 3000 ವರ್ಷಗಳಿಂದ ಇವ್ರು ಯಾರು ಸುಖವನ್ನು ಪಟ್ಟವರಲ್ಲ. 3000 ವರ್ಷ ಅಂದ್ರೆ ಸುಮಾರು 60 ತಲೆಮಾರಿನಿಂದ ಇವರು ಯಾವುದೇ ಸವಲತ್ತುಗಳನ್ನು ತಗೊಳ್ಳದೇನೆ 1950ನೇ ಇಸ್ವಿಯವರೆಗೆ ಇದೇ ರೀತಿಯಲ್ಲಿ ಬದುಕೊಳ್ತಾ ಬಂದರು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹಾಗಾಗಿನೇ ಅಂಬೇಡ್ಕರ್ ತಮ್ಮ ಅನೇಕ ಭಾಷಣಗಳಲ್ಲಿ, ಬರಹಗಳಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಇತಿಹಾಸವನ್ನ ಯಾರು ತಿಳ್ಕೊಳ್ಳೋದಿಲ್ವೋ ಅವರು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ರು. ಆದ್ದರಿಂದ ನಿಮ್ಮ ಜನಾಂಗದ ಅಥವಾ ನಮ್ಮ ಜನಾಂಗದ ಇತಿಹಾಸವನ್ನು ನಾವೆಲ್ಲ ತಿಳ್ಕೊಳ್ಳದೆ ಹೋದ್ರೆ ಪ್ರಾಯಶಃ ಮುಂದೆ ನಾವು ಯಾವ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಈಗ ನನಗೆ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ 1-2 ತಲೆಮಾರಿನವರು ಮಾತ್ರ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಪಡ್ಕೊಂಡು, ಆ ನಂತರದಲ್ಲಿ ಒಂದಷ್ಟು ನೌಕರಿಯನ್ನ, ಸರ್ಕಾರಿ ನೌಕರಿಯನ್ನ ಪಡ್ಕೊಂಡು, ಒಂದಷ್ಟು ಭೂಮಿಯನ್ನ ಪಡ್ಕೊಂಡು ಇವತ್ತು ಸ್ವಲ್ಪ ಮಟ್ಟಿನ ಒಂದು ಸುಭದ್ರವಾದ ಜೀವನವನ್ನು ನಡೆಸ್ತಾ ಇದೆ. ಪ್ರಾಯಶಃ ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ಸ್ವಾತಂತ್ರ್ಯ ಬಂದಿದ್ದು ಒಂದು ಕಾರಣ, ಮತ್ತೆ ಎರಡನೇದಾಗಿ ನಮ್ಮ ಜನಾಂಗಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಸಂವಿಧಾನ ಬಂದಿರತಕ್ಕಂಥದ್ದು. ಈ ಸಂವಿಧಾನ ಒಂದು ವೇಳೆ ಏನಾದರೂ ಇರದೇ ಇದ್ದ ಪಕ್ಷದಲ್ಲಿ ಪ್ರಾಯಶಃ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಆಗ್ತಿರ್ಲಿಲ್ಲ, ಇಲ್ಲಿ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಇನ್ನಿತರೆ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಹಿಂದುಳಿದ ಜಾತಿಗೆ ಸೇರಿರತಕ್ಕಂಥವ್ರು ಯಾರೂ ರಾಜಕೀಯ ಸವಲತ್ತುಗಳನ್ನು, ಅಧಿಕಾರಗಳನ್ನು ಪಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆದರೆ ಸಂವಿಧಾನ ಇದೆಯಲ್ಲ, ಅದು ಬಂದ ನಂತರದಲ್ಲಿ ನಮ್ಮ ಜನಗಳು ಒಂದೊಂದೇ ಹೆಜ್ಜೆಯನ್ನ ಹಾಕೊಂಡು ಮೇಲೆ ಬರ್ತಾ ಇದ್ದಾರೆ. ಇದನ್ನ ಸಹಿಸೋದಕ್ಕೆ ಆಗದೇನೆ ಸಂವಿಧಾನನೇ ಏನಾದರೂ ಮಾಡಿ ಮುಳುಗಿಸಬೇಕು ಅಂತ ಅಂದ್ಬಿಟ್ಟು
ಅನೇಕ ರೀತಿಯ ಪ್ರಯತ್ನಗಳನ್ನ ಏನು ಕೋಮುವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವೆಲ್ಲ ಗಮನಿಸಬೇಕು. ಪ್ರಾಯಶಃ ಈ ಸಂವಿಧಾನವನ್ನ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಈಗ 5-6 ವರ್ಷದ ಹಿಂದೆ ಪಾರ್ಲಿಮೆಂಟಿನ ಕೂಗಳತೆಯ ದೂರದಲ್ಲಿ ಸಂವಿಧಾನದ ಪ್ರತಿಗಳನ್ನ ಸುಟ್ಟಾಕಿದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ನಂತರದಲ್ಲಿ ಒಬ್ಬ ಮಿನಿಸ್ಟರ್ ಅಂತೂ ಸೆಂಟ್ರಲ್ ಮಿನಿಸ್ಟರ್ ಏನ್ ಹೇಳಿದ್ರು ಅಂತ ಅಂದ್ರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಅಂತ ಹೇಳಿದ್ರು. ಸಂವಿಧಾನ ತಿದ್ದುಪಡಿ ಬೇರೆ, ಸಂವಿಧಾನ ಬದಲಾಯಿಸೋದು ಬೇರೆ. ಸಂವಿಧಾನ ಬದಲಾಯಿಸೋದು ಅಂತ ಅಂದ್ರೆ ಇದು ಸರಿ ಇಲ್ಲ, ಹೊಸ ಸಂವಿಧಾನ ತರಬೇಕು ಅಂತ ಅಂದ್ಬಿಟ್ಟು. ಯಾಕೆ ಇದನ್ನ ಸರಿ ಇಲ್ಲ ಅಂತ ಅವ್ರು ಹೇಳಿದ್ರು ಅಂತ ಅಂದ್ರೆ, ಇಲ್ಲಿ SC STಗಳಿಗೆ ಅಧಿಕಾರ ಸಿಕ್ಬಿಟ್ಟಿದೆ, ಹಿಂದುಳಿದ ಜಾತಿಯವರಿಗೆ ಅಧಿಕಾರ ಸಿಕ್ಬಿಟ್ಟಿದೆ, ಅಲ್ಪಸಂಖ್ಯಾತರು ಮೇಲ್ ಬರ್ತಾ ಇದ್ದಾರೆ, ಇವರನ್ನ ತಡಿಬೇಕು ಅಂತಂದ್ರೆ ಸಂವಿಧಾನನ ಏನ್ ಮಾಡ್ಬೇಕು, ಬದಲಾಯಿಸಬೇಕು ಅನ್ನುವ ಮಾತನ್ನ ತುಂಬಾ ಗಟ್ಟಿಯಾಗಿ ಒಂದಷ್ಟು ಮಾತನಾಡಿದ್ರು. ಪ್ರಾಯಶಃ ಆ ಮನುಷ್ಯನೇ ನೆಕ್ಸ್ಟ್ ಟಿಕೆಟ್ ಸಿಗಲಿಲ್ಲ, ರಾಜಕಾರಣದಲ್ಲೂ ಮುಂದುವರಿಯಕ್ಕಾಗಲಿಲ್ಲ, ಈಗ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನೀವು ಗುರುತಿಸ್ತಾ ಇದ್ದೀರಿ. ನಾನೇನು ಹೆಸರನ್ನ ಹೇಳೋದು ಬೇಕಾಗಿಲ್ಲ, ಈ ಮಾತನ್ನ ಯಾರು ಹೇಳಿದ್ರು ಅಂತ. ಆ ನಂತರದಲ್ಲಿ ಪಾರ್ಲಿಮೆಂಟ್ನಲ್ಲೂ ಸಹ ಅಂಬೇಡ್ಕರ್ ಅವರನ್ನ ಗೇಲಿ ಮಾಡೋದಕ್ಕೋಸ್ಕರ ಈ ದೇಶದ ಗೃಹ ಮಂತ್ರಿನೇ ಪ್ರಯತ್ನವನ್ನ ಪಟ್ಟರು. ಅಂದ್ರೆ ಯಾಕೆ ಈ ಎಲ್ಲಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸಂವಿಧಾನನ ಏನಾದ್ರೂ ಮಾಡಿ ಮುಗಿಸ್ಬಿಟ್ರೆ ಪುನಃ ಹಳೆಯ ಸ್ಥಿತಿ ಅಂದ್ರೆ ನೀವು 60 ತಲೆಮಾರು ಏನು ಅನುಭವಿಸಿದ್ರಲ್ಲ ಅದೇ ರೀತಿಯಲ್ಲಿ ಇರಬೇಕು ಅನ್ನುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರಿಂದ ನೀವು ಈ ವಿಚಾರದ ಬಗ್ಗೆ ಹಿಂದುಳಿದ ಜಾತಿಯವರು ಮತ್ತೆ ಅಲ್ಪಸಂಖ್ಯಾತರು ಆನಂತರ ದಲಿತರು ಒಟ್ಟಾಗದೆ ಹೋದ್ರೆ ಅಹಿಂದ ಒಂದು ಸಂಘಟನೆಯ ಒಂದು ಲೀಡರ್ಶಿಪ್ ನಲ್ಲಿ ಪ್ರಾಯಶಃ ಇತಿಹಾಸ ನಿಮ್ಮನ್ನ ಕ್ಷಮಿಸೋದೇ ಇಲ್ಲ ಅಂತಕ್ಕಂಥದ್ದು. ಪ್ರಾಯಶಃ ಈ ರೀತಿಯ ಸಂಕಷ್ಟಗಳನ್ನ ಅನುಭವಿಸಿಕೊಂಡು ಬಂದಿದ್ದಕ್ಕೋಸ್ಕರನೇ 1902ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 1902ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಹು ಮಹಾರಾಜರು ಮಹಾರಾಷ್ಟ್ರದಲ್ಲಿ ಹಿಂದುಳಿದ ಜಾತಿಯವರಿಗೆ ಆನಂತರದಲ್ಲಿ ಪರಿಶಿಷ್ಟ ಜಾತಿ ವರ್ಗದವರಿಗೆ ಮೀಸಲಾತಿಯನ್ನ ತಂದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವರು ಹೆಚ್ಚು ಕಡಿಮೆ ಎಷ್ಟು ಅಂತ ಅಂದ್ರೆ 50% ಮೀಸಲಾತಿಯನ್ನ 1902ರಲ್ಲಿ ಜಾರಿಗೆ ತಂದರು. ಯಾಕೆ ಅಂತ ಅಂದ್ರೆ ಅವರಿಗೆ ಗೊತ್ತಿತ್ತು ಈ ಜನ ಎಷ್ಟು ನೋವನ್ನ ಉಂಡಿದ್ದಾರೆ ಅಂತಕ್ಕಂಥದ್ದು. ಆ ನಂತರದಲ್ಲಿ ನೆಕ್ಸ್ಟ್ ಕರ್ನಾಟಕದಲ್ಲಿ 1920ರಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು 75% ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗೂ ಸೇರಿದಂತೆ ಹಿಂದುಳಿದ ಜಾತಿಯವರಿಗೆ ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. ಆ ನಂತರದಲ್ಲಿ ಇದಕ್ಕೆ ಭದ್ರವಾದ ಒಂದು ಬುನಾದಿ ಸಿಕ್ಕಿದ್ದು ಯಾವಾಗ ಅಂತಂದ್ರೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 1950ನೇ ಇಸ್ವಿಯಲ್ಲಿ ಸಂವಿಧಾನವನ್ನ ಜಾರಿಗೆಗೊಳಿಸೋದ್ರ ಮೂಲಕ ಅಲ್ಲಿ ಮೀಸಲಾತಿ ಎಲ್ಲಾ ಜನಗಳಿಗೂ, ವಿಶೇಷವಾಗಿ ಯಾರಿಗೆ ಅಂತ ಅಂದ್ರೆ ಹಿಂದುಳಿದ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ಸಿಕ್ತು. ಹಿಂದುಳಿದ ಜಾತಿಯವರು ಅಂತ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲಾ ಶೂದ್ರ ಜನಾಂಗದವರು, ಆ ನಂತರದಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು ಇವರು ಸೇರ್ಕೊಳ್ತಾರೆ ಅಂತಕ್ಕಂಥದ್ದು. ಆದ್ರೆ ದುರದೃಷ್ಟವಶಾತ್ ಏನಾಯ್ತು ಅಂತ ಅಂದ್ರೆ 1950ನೇ ಇಸ್ವಿಯಲ್ಲಿ SC STಗಳಿಗೆ ಮೀಸಲಾತಿ ಬಂತು. ಯಾಕೆಂತಂದ್ರೆ SC STಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥದ್ದು ಈಸಿ ಆಗಿತ್ತು. ಯಾವ ಊರಿಂದ ಹೊರಗಡೆ ಇದ್ದಾರೋ ಹರಿಜನರು ಅಂತ ಕರಿತಿದ್ರಲ್ಲ ಅವರಿಗೆ ಮೀಸಲಾತಿ ಸಿಕ್ತು, ಗಿರಿಜನರು ಅಂದ್ರೆ ಟ್ರೈಬಲ್ಸ್ಗೂ ಸಿಕ್ತು, ಅಲ್ಲಿಗೆ ಮುಗಿತು. ಆದ್ರೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಬರೆದಿದ್ರು ಏನು ಅಂತ ಅಂದ್ರೆ, ಸಂವಿಧಾನದ 15 ಸಬ್ ಕ್ಲಾಸ್ 4ರಲ್ಲಿ, ಆನಂತರ 16 ಮತ್ತೆ ಸಬ್ ಕ್ಲಾಸ್ 4ರಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಅಂಬೇಡ್ಕರ್ ಹಿಂದುಳಿದ ಜಾತಿಯವರಿಗೆ ಅಥವಾ ಶೋಷಿತರಿಗೆ ಮೀಸಲಾತಿಯನ್ನ ಕೊಡಬೇಕು. ಆದ್ರೆ ಈ ಮೀಸಲಾತಿಯನ್ನ ಕೊಡದೇ ಅನೇಕ ವರ್ಷಗಳ ಕಾಲ ಕೇಂದ್ರದಲ್ಲೂ ಸತಾಯಿಸಲಾಯಿತು ಮತ್ತೆ ರಾಜ್ಯದಲ್ಲೂ ಸತಾಯಿಸಲಾಯಿತು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಬೇಕು. ಪ್ರಾಯಶಃ ರಾಜ್ಯದಲ್ಲಿ ದೇವರಾಜು ಅರಸು ಏನಾದ್ರೂ ಬರದೇ ಹೋಗಿದ್ರೆ ಅಂದ್ರೆ ಸಂವಿಧಾನ ಬಂದ 26 ವರ್ಷಗಳ ನಂತರದಲ್ಲಿ ಹಿಂದುಳಿದ ಜಾತಿಯವರಿಗೆ ಇಲ್ಲಿ ಮೀಸಲಾತಿ ಸಿಕ್ತು. ಮೀಸಲಾತಿ ಅಂತಕ್ಕಂಥದ್ದು 50ನೇ ಇಸ್ವಿಗೆ ಬಂದಿತ್ತು. ಆದ್ರೆ ಹಿಂದುಳಿದ ಜಾತಿಯವರು ಯಾರೂ ಕೇಳಲಿಲ್ಲ. ಕೇಳದೆ ಇದ್ದಿದ್ದಕ್ಕೋಸ್ಕರ ಹಾಗೇನೇ ಅದು ಮಲ್ಕೊಂಡಿತ್ತು. ಆದ್ರೆ ನಿಜವಾದ ಗಂಡು ಅಂತ ಅಂದ್ರೆ ಈ ದೇಶದ ಏನು ಮುಖ್ಯವಾಗಿ ದೇವರಾಜು ಅರಸುರವರು ಹಿಂದುಳಿದ ಜಾತಿಯವರಿಗೆ
32% ಮೀಸಲಾತಿಯನ್ನ ಯಾವಾಗ ಜಾರಿಗೊಳಿಸಿದ್ರು ಅಂತಂದ್ರೆ ಹಾವನೂರು ವರದಿಯನ್ನ ಜಾರಿ ಮಾಡೋದ್ರ ಮುಖಾಂತರ ಸವಲತ್ತುಗಳನ್ನ ಕೊಟ್ಟರು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಹಿಂದುಳಿದ ಜಾತಿಯವರ ವಿಮೋಚಕ ಅಂತ ಅಂದ್ರೆ ಕರ್ನಾಟಕದಲ್ಲಿ ದೇವರಾಜು ಅರಸರು. ಹಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹಿಂದುಳಿದ ಜಾತಿಯವರಿಗೆ 27% ಮೀಸಲಾತಿ ಇದೆ. ಯಾವುದರಲ್ಲಿ? ಉದ್ಯೋಗದಲ್ಲಿ ಮೀಸಲಾತಿ ಇದೆ, ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಇದೆ. ಅಂಬೇಡ್ಕರ್ ಇದನ್ನ ಬಹಳ ಸ್ಪಷ್ಟಪಡಿಸ್ತಾರೆ. ಮೀಸಲಾತಿಯನ್ನ ಕೊಡಬೇಕಾದ್ರೆ 2 ವಿಚಾರಗಳನ್ನ ಗಮನಿಸಬೇಕು ಅಂತ ಹೇಳ್ತಾರೆ. ಒಂದು, ಶಿಕ್ಷಣದಲ್ಲಿ ಇರ್ತಕ್ಕಂಥ ಅಂಶಗಳು, ಆನಂತರದಲ್ಲಿ ಜಾತಿ ಅಂಶಗಳನ್ನ ಗುರುತಿಸಿ ಅದರ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥದ್ದು. ಆದ್ರೆ 27% ಮೀಸಲಾತಿಯನ್ನ ಕೇಂದ್ರದ ಮಟ್ಟದಲ್ಲಿ ತರುವುದಕ್ಕೆ ನಿಜವಾಗ್ಲೂ ಪ್ರಯತ್ನವನ್ನ ಪಟ್ಟಿದ್ದು ಯಾರು ಅಂತ ಅಂದ್ರೆ ಬಿ.ಪಿ. ಸಿಂಗ್ ಅಂತ. ಬಿ.ಪಿ. ಸಿಂಗ್ ಮಂಡಲ್ ಆಯೋಗದ ವರದಿಯನ್ನ ಜಾರಿಗೆ ತಂದಾಗ ಅನೇಕ ಜನಗಳು ಇದನ್ನ ವಿರೋಧ ಮಾಡಿದ್ರು. ಶಿವಮೊಗ್ಗದಲ್ಲಿ ಹಿಂದುಳಿದ ಜಾತಿಗಳಿಗೆ ತಂದಂತ ಮೀಸಲಾತಿಯನ್ನ ವಿರೋಧ ಮಾಡಿದವರು ಹಿಂದುಳಿದ ಜಾತಿಯವರು. ಹಾಸ್ಟೆಲ್ನಿಂದ, ಕುರುಬರ ಹಾಸ್ಟೆಲ್ನಿಂದ, ದೇವಾಂಗ ಹಾಸ್ಟೆಲ್ನಿಂದ, ಮತ್ತೆ ಬೇರೆ ಬೇರೆ ಹಾಸ್ಟೆಲ್ನಿಂದ ಮೆರವಣಿಗೆ ಹೊರಟು ಇದು ತರಬಾರದು ಅಂತ ಯಾರು ಹೋರಾಟ ಮಾಡಿದ್ರು ಇದ್ರ ವಿರುದ್ಧ? ಹಿಂದುಳಿದ ಜಾತಿಯವರೇ ಮಾಡಿದ್ರು. ಯಾಕೆ ಅಂತ ಅಂದ್ರೆ, ದಯಮಾಡಿ ಮಾತಾಡಬೇಡಿ, ಇವರಿಗೆ ಗೊತ್ತಿರಲಿಲ್ಲ ಏನು ಅಂತ ಅಂದ್ರೆ ಇದನ್ನ SC/STಗೆ ಮೀಸಲಾತಿ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗೂಗಲ್ ಎಪಿಸೋಡ್ ಕೋಮುವಾದಿಗಳು. ನಮ್ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಾರಂಭದಲ್ಲಿ. ಆ ನಂತರ ಮೀಸಲಾತಿಯ ವಿರುದ್ಧ, ಹಿಂದುಳಿದ ಜಾತಿಗಳ ಮೀಸಲಾತಿಯ ವಿರುದ್ಧ ಹೋರಾಟ ಮಾಡಿದವರು ಯಾರು? ಹಿಂದುಳಿದ ಜಾತಿಯವರೇ. ಆದ್ರೆ ಆ ಟೈಮ್ನಲ್ಲಿ ನಾವೆಲ್ಲ ದಲಿತ ಸಂಘ ಸಮಿತಿಯಲ್ಲಿ ಇದ್ವಿ. ಸೇರ್ಕೊಂಡು ಕರಪತ್ರಗಳನ್ನ ತಂದು ಎಲ್ಲಾ ಹಾಸ್ಟೆಲ್ಗಳಿಗೆ ಅದನ್ನ ರಾತ್ರೋರಾತ್ರಿ ಪ್ರಚಾರ ಮಾಡಿದಾಗ ಮಾರನೇ ದಿನ ಮೀಸಲಾತಿ ಬೇಕು 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 ಅಂತ ಅಂದ್ಬಿಟ್ಟು ಅವರೇ ಮತ್ತೆ ಪುನಃ ಹೋರಾಟ. ಇದು ಇತಿಹಾಸದಲ್ಲಿ ನಡೆದು ಹೋದಂತ ಘಟನೆ. ನಾನು ಯಾಕೆ ಈ ಪಾಯಿಂಟ್ ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ಅನೇಕ ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂತೆ ಆಯೋಗದ ವರದಿಗಳು ಬಂದು ಫೈನಲ್ ಆಗಿ ಯಾವ ಮೀಸಲಾತಿಯನ್ನ ಅಳವಡಿಸಿದ್ರು ಅಂತ ಅಂದ್ರೆ ದೇವರಾಜ ಅರಸರವರು ಹಾವನೂರು ಕಮಿಷನ್ ಅನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಕೇಂದ್ರದ ಮಟ್ಟದಲ್ಲಿ ಮಂಡಲ್ ಆಯೋಗದ ವರದಿಯನ್ನ ಜಾರಿಗೆ ತಂದ್ರು. ನೀವು ಒಂದು ಅಂಶವನ್ನ ಇಲ್ಲಿ ತಿಳ್ಕೋಬೇಕು. ಇವತ್ತು ಹಿಂದುಳಿದ ಜಾತಿಯವರಿಗೆ ಮಂಡಲ್ ಪಂಚಾಯಿತಿಯಲ್ಲಿ ಮೀಸಲಾತಿ ಇದೆ, ತಾಲೂಕು ಪಂಚಾಯಿತಿಯಲ್ಲಿ ಮೀಸಲಾತಿ ಇದೆ, ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಸಲಾತಿ ಇದೆ, ಆಯೋಗ ನಿಗಮಗಳಲ್ಲಿ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳನ್ನ ಮಾಡಿ ಅಲ್ಲಿ ಹಣಕಾಸನ್ನ ಕೊಡ್ತಾ ಇದ್ದಾರೆ ಆಯಾ ಜಾತಿಗೆ ಸಂಬಂಧಪಟ್ಟಂತೆ. ಅಲ್ಲೂ ಸಹ ಹಿಂದುಳಿದ ಜಾತಿಯವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಅಭಿವೃದ್ಧಿ ನಿಗಮದ ವಿಚಾರಗಳನ್ನ ತೆಗೆದುಕೊಂಡು ನೋಡ್ತಾ ಇದ್ದೆ. ಈಗ ವಿಶ್ವಕರ್ಮ ಜನಾಂಗಕ್ಕೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ 50 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಇನ್ನು ಉಳಿದ ಹಿಂದುಳಿದ ಜಾತಿಯವರಿಗೆ 50 ಕೋಟಿ 100 ಕೋಟಿ ಒಳಗೆ ಮಾತ್ರ ಕೊಡ್ತಾ ಇದ್ದಾರೆ. ಈ ತಾರತಮ್ಯವನ್ನ ಯಾವ ಹಿಂದುಳಿದ ಜಾತಿಯವರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಇವತ್ತು ಏನು ಕಾಂತರಾಜ ಆಯೋಗದ ವರದಿಯನ್ನ ಮಾನ್ಯ ಶ್ರೀನಿವಾಸ್ ಅವರು ಅನೇಕ ವಿಚಾರಗಳನ್ನ ಹೇಳಿದ್ರು. ಕಾಂತರಾಜ್ ಆಯೋಗದ ವರದಿ ಆಗ್ಬೇಕಾಗಿತ್ತು, ಇಂಪ್ಲಿಮೆಂಟ್ ಆಗ್ಲಿಲ್ಲ. ಅದಕ್ಕೆ 108 ಕಥೆಗಳನ್ನ ಕಟ್ಟಿದ್ರು. ಹೋಟ್ಲಲ್ಲಿ ಕೂತ್ಕೊಂಡು ಬರೆದಿದ್ದಾರಂತೆ, ಸರಿಯಾದ ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂತೆ, ವೈಜ್ಞಾನಿಕ ವರದಿ ಇಲ್ಲುವಂತೆ, ಈ ರೀತಿಯ ಸುಳ್ಳು ಸುಳ್ಳು ಅಪಪ್ರಚಾರವನ್ನ ಮಾಡೋದ್ರ ಮೂಲಕ ಬಹುಮುಖ್ಯವಾಗಿ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೆ ಬರೋದನ್ನ ತಡೆ ಹಿಡಿದ್ರು ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಅದ್ರ ಜೊತೆಗೇನೆ ಒಂದೇನು ಅಂತ ಅಂದ್ರೆ, ನಾವು ಹೋರಾಟದ ಪ್ರಶ್ನೆ ಬಂದಾಗ ನಮ್ಮನ್ನೆಲ್ಲ ಹಿಂದೂಗಳು ಹಿಂದೂಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ನಿಮ್ಮ ಮೀಸಲಾತಿಯ ವಿರುದ್ಧ ಹೋರಾಟ ಮಾಡೋರು ಯಾರು? ಮೇಲ್ಜಾತಿಯ ಹಿಂದೂಗಳು. ಇದನ್ನ ಯಾಕೆ ನಮ್ಮ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂದ್ರೆ ನಾನು ಇಲ್ಲಿ ಹೇಳಿ ಕೊಟ್ಟಿರೋದೇನಂತ ಅಂದ್ರೆ, ಈಗ ಹಿಂದುಳಿದ ಜಾತಿಗಳ ಅಭಿವೃದ್ಧಿ ನಿಗಮಗಳಿದೆಯಲ್ಲ, ಆ ಅಭಿವೃದ್ಧಿ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕಂಥ 50 ಕೋಟಿ 100 ಕೋಟಿ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಬಿಸ್ಕೆಟ್ ಹಾಕದಂಗೆ. ಈಗ ನಾವೆಲ್ಲ ಒಂದೊಂದು ಬಿಸ್ಕೆಟ್ ತಿಂದು ಕಾಫಿ ಕುಡಿದ್ವಿ, ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಲ್ಲ, ಏನೋ ಒಂದು ಚೇತನ ಅಷ್ಟೇನೆ. ಈ ರೀತಿ ನಮ್ಮ ಜನಗಳಿಗೆ ಅಭಿವೃದ್ಧಿ ನಿಗಮದಲ್ಲೂ ಸರಿಯಾದ ರೀತಿಯ ನ್ಯಾಯವನ್ನ ಕೊಡ್ತಾ ಇಲ್ಲ. ಆನಂತರದಲ್ಲಿ ಮಿನಿಸ್ಟ್ರಿಗಿರಿನಲ್ಲೂ ಸರಿಯಾದ ರೀತಿಯ ನ್ಯಾಯವನ್ನ ಕೊಡ್ತಾ ಇಲ್ಲ.
ಆ ನಂತರದಲ್ಲಿ ನಮ್ಮ ಜನಗಳಿಗೆ ಸರಿಯಾದ ರೀತಿಯ ಹಾಸ್ಟೆಲ್ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಇವತ್ತು ನೀವು ಹಿಂದುಳಿದ ಜಾತಿಗಳ ಹಾಸ್ಟೆಲ್ಗಳನ್ನು ನೋಡ್ಬಿಟ್ರೆ ಕಣ್ಣೀರು ಬರುತ್ತೆ. ಅಂತ ಸವಲತ್ತುಗಳು ಇಲ್ಲ. ಆದ್ರಿಂದ ನಾವು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಈಗ ಮಧುಸೂದನ್ ಆಯೋಗದ ವರದಿ ಸರ್ಕಾರದ ಮುಂದೆ ಇದೆ. ಈ ಮಧುಸೂದನ್ ಆಯೋಗದ ವರದಿಯನ್ನ ನಾವು ಏನಾದ್ರೂ ಜಾರಿಗೆ ತನ್ನಿ ಅಂತ ಅಂದ್ಬಿಟ್ಟು ರಾಜ್ಯದಾದ್ಯಂತ ಹೋರಾಟವನ್ನ ಮಾಡದೇ ಇದ್ರೆ ಆ ವರದಿ ಮತ್ತೆ ಮೂಲೆ ಗುಂಪಾಗುತ್ತೆ. ಇನ್ನೊಂದು 2 ವರ್ಷ ಆದ್ಮೇಲೆ ಅದು ಹಳೆಯ ವರದಿ, ಅದು ಏನೂ ಉಪಯೋಗ ಇಲ್ಲ, ಈಗಿನ ಪೀರಿಯಡ್ಗೆ ಅದು ಅನ್ವಯಿಸೋದಿಲ್ಲ, ಈ ತರ ಗಲಾಟೆ ಮತ್ತೆ ಶುರು ಮಾಡ್ತಾರೆ. ಈ ಗಲಾಟೆಯನ್ನು ಎಲ್ಲಿಂದ ಶುರು ಮಾಡಿದ್ದಾರೆ ಅಂತಂದ್ರೆ 1950ನೇ ಇಸ್ವಿಯಿಂದಲೂ ಶುರು ಮಾಡಿದ್ದಾರೆ. ಪ್ರಾಯಶಃ ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಕಾಕಾ ಕಾಲೇಲಿಕರ ವರದಿಯನ್ನ 54ರಲ್ಲಿ ನೇಮಿಸಿದ್ರು. 55ರಲ್ಲಿ ಅದನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲರೂ ಅದನ್ನ ವಿರೋಧ ಮಾಡಿದ್ರು. ನಾನು 1 ಪಾರ್ಟಿ 2 ಪಾರ್ಟಿ ಅಂತ ಹೇಳೋದಿಲ್ಲ, ಎಲ್ಲಾ ಪಾರ್ಟಿಗಳವರು ವಿರೋಧ ಮಾಡಿದ್ರು. ಯಾಕಂದ್ರೆ ಅದನ್ನ ಕೇಳ್ತಕ್ಕಂತ ಹಿಂದುಳಿದ ಜಾತಿಯವರಲ್ಲಿ ಸರಿಯಾದ ಒಗ್ಗಟ್ಟು ಇರಲಿಲ್ಲ. ಆದ್ರಿಂದ ನಾವು ಇವತ್ತು ನಮ್ಮ ಜನಗಳನ್ನ ಎಚ್ಚರಗೊಳಿಸಬೇಕಾಗಿದೆ, ಜಾಗೃತಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ಈ ರೀತಿಯ ಒಂದು ಸಭೆ ಸಮಾರಂಭಗಳು ನಡೀತಾ ಇದ್ದಾವೆ. ಬೆಂಗಳೂರಿನಲ್ಲಿ 8ನೇ ತಾರೀಕು ಇರಬೇಕಲ್ಲ ಸರ್, 8ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಮಟ್ಟದ ಒಂದು ವಿಚಾರ ಸಂಕಿರಣನೂ ನಡೀತಾ ಇದೆ. ಅಲ್ಲಿ ಹೆಚ್ಚು ವಿಚಾರಗಳು ನಿಮಗೆ ಲಭ್ಯ ಆಗಬಹುದು ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತಾ, ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ನಾಳೆ ನಮ್ಮ ಸವಲತ್ತುಗಳನ್ನ ನಾವು ಉಳಿಸ್ಕೋಬಹುದು, ಹೆಚ್ಚೆಚ್ಚು ಸವಲತ್ತುಗಳನ್ನ ಪಡ್ಕೋಬಹುದು. ಇಲ್ಲದೆ ಇದ್ರೆ ಪುನಃ ನಾವು ಹಳೆಯ ಸ್ಥಿತಿಗೆ ಹೋಗ್ಬೇಕಾಗುತ್ತೆ. ನೀವು ಎಚ್ಚರದಿಂದ ಇರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕಾರ್ಯಕ್ರಮದ ರೂವಾರಿಗಳು, ಇಂದಿನ ಜಿಲ್ಲಾ ಮುಖ್ಯ ಸಂಚಾಲಕರಾದ ಶ್ರೀಯುತ ಕಲ್ಲಪಲ್ಲಿ ಅವರು ಮಾತನಾಡುವುದು. ಮಾನ್ಯರೇ, ಈ ದಿವಸ ಜಿಲ್ಲಾ ಮಟ್ಟದ ಸಭೆ ನಿಮ್ಮೆಲ್ಲರ ಆಶಯದಂತೆ ತಾಲೂಕುಗಳಲ್ಲಿ ನಡೀಬೇಕು ಅಂತಕ್ಕಂಥ ವಿಚಾರವನ್ನು ಹಲವು ಜಿಲ್ಲಾ ಸಭೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಿ. ಅದಕ್ಕೆ ಅನುಗುಣವಾಗಿ ಬಹು ಹೋರಾಟಗಾರರ ಅಭಿಪ್ರಾಯದಂತೆ ಪ್ರಾರಂಭಿಕವಾಗಿ ಸೊರಬದಲ್ಲಿ ಇವತ್ತು ಸಭೆಯನ್ನು ಸೇರಿದ್ದೀವಿ. ಇದರ ಉದ್ದೇಶ ತಾಲೂಕುವಾರು ಕೂಡ ಅಹಿಂದ ವಿಚಾರ ಪ್ರಸಾರ ಆಗಬೇಕು, ಜನರಿಗೆ ಗೊತ್ತಾಗಬೇಕು. ಸಂಘಟನೆ ಬಹಳ ಮುಖ್ಯ. ಸಂಘಟನೆ ಹಿಂದುಳಿದು ನಾವು ಬರೀ ಸಭೆಗಳನ್ನು ಮಾಡಿದರೆ ಉಪಯೋಗ ಆಗಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಪ್ರತಿ ತಾಲೂಕಿನಲ್ಲೂ ಸಭೆಗಳನ್ನು ಆಚರಣೆ ಮಾಡಬೇಕು, ಜಾಗೃತಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದೊಂದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಇವತ್ತು ಸೊರಬದಲ್ಲಿ ಸಭೆ ಆಗ್ತಕ್ಕಂಥದ್ದು. ಎರಡನೇ ಸಂತೋಷ, ನಮ್ಮ ಅಹಿಂದ ಮತ್ತು ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮಂತ್ರಿ ಆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅವರಿಗೆ ಬಂಗಾರಪ್ಪನವ್ರ ಮಟ್ಟಕ್ಕೆ ಅವರು ಹೋಗಬೇಕು, ರಾಜಕಾರಣದಲ್ಲಿ ಬೆಳಿಬೇಕು, ಜನರ ನೋವು ಮತ್ತು ನೋವುಗಳಿಗೆ ಮಧು ಬಂಗಾರಪ್ಪನವರು ಸ್ಪಂದಿಸಬೇಕು. ಅವರಿಗೂ ಒಳ್ಳೊಳ್ಳೆ ಸಂದರ್ಭಗಳು ಬಡವರ ಪರವಾಗಿ, ಹಿಂದುಳಿದರ ಪರವಾಗಿ, ವಂಚಿತರ ಪರವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತೇಳಿ ನಾನು ಹಾರೈಸ್ತಾ, ನಮ್ಮ ಹಿರಿಯರು ಸೂಚಿಸಿದ ಹಾಗೆ ಕಾಂತರಾಜ್ ವರದಿ, ಮಧುಸೂದನ್ ವರದಿ, ಅದೇ ರೀತಿ ಜಯಪ್ರಕಾಶ್ ಹೆಗಡೆ, ಅದೇ ರೀತಿ ಇಸ್ಲಾಂ ವಿಚಾರದಲ್ಲಿ ಇಸ್ಲಾಮಿಯರ ಬಗ್ಗೆ ಪ್ರಸ್ತಾಪಿಸಿದ್ರು. ಅವರು ಈ ಸಮಾಜದಲ್ಲಿ ಸಾಚಾರ ವರದಿ ಅದು ಜಾರಿಗೆ ಬರಬೇಕು ಅಂತಕ್ಕಂಥ ವಿಚಾರ. ಅವರು ಈ ಸಮಾಜದಲ್ಲಿ ಸರ್ಕಾರ ಸವಲತ್ತಿಂದ ಪೂರ್ಣ ಪ್ರಮಾಣದಲ್ಲಿ ವಂಚಿತರು. ಯಾವುದೇ ಭೇದ ಭಾವ ಇಲ್ದಂಗೆನೆ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನೋಡಲೇಬೇಕಾಗಿದೆ. ಅವ್ರಿಗೆ ಯಾವ ಅವಕಾಶವೂ ಇಲ್ಲ. ಅವರು ಕೂಡ ಯಾಕೆ ಹಿಂದುಳಿದಿದ್ದಾರೆ, ನಾವು ಹಿಂದುಳಿದಿದ್ದಾರೆ, ಅವ್ರು ಸೇರ್ಕೊಂಡ್ರೆ ನಾವು ಮುಂದುವರಿಬೇಕು ಅಂತಕ್ಕಂಥ ಹಠ ನಮ್ಮಲ್ಲಿ ಬರಬೇಕು. ನಾವು ಹಿಂದುಳಿದಾರಲ್ಲ, ನಾವ್ಯಾಕೆ ಹಿಂದುಳಿದಿದ್ದೇವೆ, ನಾವು ಮುಂದೆ ಬರಬೇಕು ಅಂತಕ್ಕಂಥ ಹಠ ಎಲ್ಲಿ ತನಕ ನಮ್ಮಲ್ಲಿ ಬರೋದಿಲ್ಲ, ಅಲ್ಲಿ ತನಕ ನಾವು ಬಹುತೇಕವಾಗಿ ಮುಂದುವರಿಯಕ್ಕೆ ಸಾಧ್ಯತೆ ಇಲ್ಲ ಅಂತ. ಈಗ ಶ್ರೀನಿವಾಸ್ ಅವರು, ನಮ್ಮ ರಾಜಪ್ಪ ಸರ್ ಅವರು ಪ್ರಸ್ತಾಪ ಮಾಡಿದ್ರು, ಯಾಕೆ ನಾವು ಹಿಂದುಳಿದಿದ್ದೇವೆ, ನಾವು ಮುಂದುವರಿಬೇಕು ಅಂತಕ್ಕಂಥ ಇರೋದೇ ನಮ್ಮಲ್ಲಿ ಕ್ರಿಯೇಟ್ ಆಗಬೇಕು, ನಮ್ಮಲ್ಲಿ ಒಗ್ಗಟ್ಟಾಗಬೇಕು, ಹೋರಾಟದ ಭಾವನೆ ಬರಬೇಕು. ಅವರು ಒಂದು ವ್ಯವಹಾರ ಆದ್ರೂ ಸಾಕಪ್ಪ, ಒಂದು ಪ್ರೇಯರ್ ಮಾಡಲಿಕ್ಕೆ ಒಂದು ಜಾಗ ಸಿಕ್ಕರು ಸಾಕಪ್ಪ ಅಂತ ಇಸ್ಲಾಮಿಯರು
ದಲಿತರು ಯಾವ ಮನೆ ನಮಗೆ ಇವತ್ತೊಂದು ಕೂಲಿ ಸಿಕ್ಬಿಟ್ರು ಸಾಕಪ್ಪ, ಕೂಲಿಗೆ ಏನಾರ ಆಗಿ ಇವತ್ತಿನ ಜೀವನ ಆದ್ರೂ ಸಾಕು ಅಂತಕ್ಕಂಥದ್ದು. ಈಡಿಗರು, ಕುಂಬಾರರು, ಮಡಿವಾಳರು, ಇತರೆ ಜನಾಂಗದವರು ಯಾರಿಗೆ ಬೇಕು, ನಮ್ಮ ಕೆಲಸ ನಮ್ಗೆ, ಅದರಿಂದ ನಮಗೆ ಭವಿಷ್ಯ ಕ್ರಿಯೇಟ್ ಆಗ್ತಕ್ಕಂಥದ್ದಲ್ಲ. ನಾವು ಎಲ್ಲರೂ ಒಟ್ಟಾಗಬೇಕು. ಅದಕ್ಕಾಗಿನೇ 11ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಹೋರಾಟ ಮಾಡಿದ್ರು. ಅದರಲ್ಲಿ ಎಲ್ಲರೂ ಇದ್ರು, ಭೇದ ಭಾವ ಇರಲಿಲ್ಲ. ದುಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಜೇಡು ದಾಸಿಮಯ್ಯ, ಕುಂಬಾರ್ ಗುಂಡಯ್ಯ, ಅಕ್ಕಮಾದೇವಿ, ಈಡಿಗರ ಮಾರಯ್ಯ, ಮೆಲುಹಣ, ಇತರೆ ಎಲ್ಲಾ ವರ್ಗದವರು ಕೂಡ, ಎಲ್ಲ ವರ್ಗದವರು, ಹಡಪದ ಅಪ್ಪಣ್ಣ, ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಆಯಾ ಪ್ರತಿನಿಧಿಗಳನ್ನಾಗಿ ಒಟ್ಟು ಮಾಡಿ ಒಂದು ಸಮಾಜದಲ್ಲಿ ಜಾಗೃತಿಯನ್ನು ತಂದು ಅವತ್ತು ಈ ಜಾತಿ ವ್ಯವಸ್ಥೆ ಮೇಲುಕೀಳನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದ್ರು SSI. ಇವತ್ತು ಕೂಡ ನಾವು ಎಲ್ಲ ಜನಾಂಗದವರು ಕೂಡ ಸಂಘಗಳಿದ್ದಾವೆ, ಸಂಘಗಳು ಅಲ್ಲೇನೆ ಸತ್ವಪಟ್ಟಿದ್ದಾವೆ. ಅವ್ರ ಮಕ್ಕಳು ಇವತ್ತು ಬೀದಿ ಮೇಲೆ ಬಿದ್ದಿದ್ದಾರೆ. ವೈಜ್ಞಾನಿಕವಾಗಿ ಇವತ್ತು ಬಹಳ ಎಲ್ಲ ವಿಚಾರಗಳಲ್ಲೂ ಎಲ್ಲ ವಸ್ತುಗಳು ಕೂಡ ತಯಾರಾಗೋದ್ರಲ್ಲಿ ಚಪ್ಪಲಿ ಮಾಡೋದಿರ್ಬೋದು, ಮಡಿಕೆ ಮಾಡೋದಿರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು, ಕುಂಬಾರ ಯಾರೇ ಇರಲಿ ಅವ್ರ ಮಕ್ಕಳು ಇವತ್ತು ಬೀದಿ ಮೇಲೆ ಬಿದ್ದಿದ್ದಾರೆ. ತಾಯಿ ಸತ್ತು ಮಕ್ಕಳ ಕಥೆ ಆಗಿದೆ, ಧ್ವನಿ ಇಲ್ದಂಗಾಗಿದೆ. ಆ ಧ್ವನಿಯನ್ನು ತಂದುಕೊಟ್ಟು ಅವರ ಬದುಕನ್ನು ಕ್ರಿಯೇಟ್ ಮಾಡೋದು ಸಾಮೂಹಿಕವಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಇವತ್ತು ಹೋರಾಟ ಮಾಡಲಿಲ್ಲ ಅಂತ ನೋಡಿ, ಯಾವುದೇ ರಾಜಕಾರಣಿ ಇರಲಿ, ನಮ್ಮ ಸಂಘಟನೆ ಬಿಗಿಯಾಗಿತ್ತು ಅಂದ್ರೆ ಆ ರಾಜಕಾರಣಿ ನಮ್ಮ ಪ್ರತಿನಿಧಿ ಆಗೋನು ನಮ್ಮ ಹತ್ರಕ್ಕೆ ಬರ್ತಾನೆ. ಒಡಕೊಂದು ನಾವು ದಿವಾಳಿ ಆದ್ರೆ ನಮ್ಮ ಹತ್ರಕ್ಕೆ ಬರೋದಿಲ್ಲ. ದಯಮಾಡಿ ನಾವೆಲ್ಲರೂ ಕೂಡ ತಾಲೂಕಾ ಜಿಲ್ಲಾ ಮಟ್ಟದ ಏನು ಸಂಚಾಲಕರು ತಾಲೂಕು ಇದ್ದೀವಿ, ನೀವು ದಯಮಾಡಿ ಒಬ್ಬ ಅಧ್ಯಕ್ಷನಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಒಬ್ಬ ಜಂಟಿ ಸಂಚಾಲಕನಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ರಾಜ್ಯಾಧ್ಯಕ್ಷರಿಂದ ಒಂದು ಸಂಘಟನೆಯನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ಸಂಚಾಲಕರು ಮೀಟಿಂಗ್ ಹಿಂಗಿದೆ, ಸಭೆ ಹಿಂಗ್ ಮಾಡ್ತಿದೀವಿ ಅಂದ್ರೆ ನೀವು ಅಲ್ಲಲ್ಲಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ನೀವು ಅಲ್ಲಿ ಒಗ್ಗಟ್ಟನ್ನು ಕ್ರಿಯೇಟ್ ಮಾಡಿ ಸಭೆ ಬರಂಗೆ ಮಾಡ್ರಿ. ನಾವು ಅವ್ರಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ದಯಮಾಡಿ ಅದು ಆಗ್ಬೇಕು. ಆಗಿಲ್ಲ ಅಂದ್ರೆ ಇವು ಬರೀ ಚಾ ಕುಡಿಯೋ ಸಂಘಗಳಾಗ್ತವೆ. ಚಾ ಕುಡಿಯೋ ಸಂಘಗಳಾಗಬಾರ್ದು. ನಮಗೆ ನಿಮಗೆ ನೋವು ಗೊತ್ತಿದೆ, ನಲಿವು ಗೊತ್ತಿದೆ, ಕಷ್ಟ ಗೊತ್ತಿದೆ, ಯಾಕೆ ಹಿಂದುಳಿದೀವಿ ಅನ್ನೋದು ಗೊತ್ತಿದೆ. ಈಜಿ ಮಾರ್ಗೋಪಾಯ ಸಂಘಟನೆ ಮಾಡ್ಕೊಂಡು ಹೋಗೋದು ಒಂದೇ ಒಂದು ದಾರಿ ಇದೆ. ಈಗ ಶ್ರೀನಿವಾಸ್ ಸರ್ ಮತ್ತು ರಾಚಪ್ಪ ಸರ್ ಹೇಳಿದ್ರು 100 ಜನ ಭಾಷಣ ಮಾಡಿದ್ರು, ಅದೇ ಭಾಷಣ. ಅದನ್ನ ಬಿಟ್ಟು ಬೇರೆ ಭಾಷಣ ಮಾಡ್ಲಿಕ್ಕಿಲ್ಲ. ನೀವು ಸಂವಿಧಾನಕ್ಕೆ ನ್ಯಾಯ ಕೊಡ್ಬೇಕು ಅಂದ್ರೆ ನಾವು ರೆಡಿ ಆಗ್ಬೇಕು. ಕಾಗೋಡು ತಿಮ್ಮಪ್ಪನವರು ಹೇಳ್ತಾರೆ, ಸಂವಿಧಾನದ ಫಲ ನಮ್ಮ ಮನೆಗೆ ತಂದ್ಬಿಟ್ಟು ಯಾರು ಕೂಡ ತಂದು ಕೊಡೋದಿಲ್ಲ, ಹೋರಾಟದಿಂದ ಫಲವನ್ನು ನಾವು ಅಡಿಬೇಕು ಅಂತ. ನಾವು ಎಲ್ಲಿ ತನಕ ಹೋರಾಟ ಮಾಡೋದಿಲ್ಲ ಅಲ್ಲಿ ತನಕ ಅವನು ಮುಂದಿರ್ತಾನೆ, ನಾವು ಹಿಂದೆ ಇರ್ತೇವೆ, ಸಿಗೋದಿಲ್ಲ. ನೋಡಿ 3% ಇರ್ತಕ್ಕಂಥ ಜನಾಂಗಕ್ಕೆ ಶ್ರೀನಿವಾಸ್ ಸರ್ ಹೇಳಿದಂಗೆ ರಾತ್ರಿ 10% ಮೀಸಲಾತಿಯನ್ನು ಕೊಟ್ಟಾಗ ಇಡೀ ರಾಜ್ಯದಲ್ಲಿ ತಲೆ ಎತ್ತಿ ಯಾವನು ಪ್ರತಿಭಟನೆ ಮಾಡಲಿಲ್ಲ ಸರ್. ಇಡೀ ದೇಶದಲ್ಲಿ ಎಲ್ಲೂ ಪ್ರತಿಭಟನೆ ಮಾಡಲಿಲ್ಲ. ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಲಿಲ್ಲ. ಒಳಗೊಂದೊಳಗೆ ನಾವು ಜನಸಂಖ್ಯೆಯಲ್ಲಿ ವಿಪರೀತ ಜನ ಇದೆ. ಅವರು ಬರೀ 3% ಇದ್ದಾರೆ. ಅವರು ಒಬ್ಬನ್ನ ಇಬ್ಬರನ್ನ ಇಟ್ಕೊಂಡು ರೂವಾರಿಗಳನ್ನ ನಮ್ಮನ್ನೆಲ್ಲರನ್ನ ಆಟ ಆಡಿಸ್ತಾರೆ. ಆ ಆಟಕ್ಕೆ ನಾವು ಪ್ರತಿರೋಧ ಕೊಟ್ಟು ಹೋರಾಟ ಮಾಡಿಲ್ಲ ಅಂದ್ರೆ ನೋಡ್ರಿ, ಇವತ್ತು ನಾವೇನು ಕತ್ಲಲ್ಲಿಲ್ಲ. ನಮ್ಗೆ ಧೈರ್ಯ ಕೊಡ್ಲಿಕ್ಕೆ ಸಂವಿಧಾನ ಇದೆ, ನಮ್ಮಲ್ಲಿ ಭಾಷೆ ಇದೆ, ಮೀಡಿಯಾಗಳಿದ್ದಾವೆ. ಇವತ್ತು ಎಲ್ಲರೂ ಕೂಡ ಅಕ್ಷರವಂತರು, ಜ್ಞಾನ ಇದೆ, ನಮಗೆ ಕಾನೂನು ಏನು ಹೇಳ್ತಿದೆ ಅಂತ ಹೇಳೋದು ಗೊತ್ತಿದೆ. ನಾವು ನೋಡ್ರಿ, ಒಬ್ಬ ಸಾಯಕ್ ರೆಡಿ ಆದ್ರೆ 1000 ಜನರಿಗೆ ಅನುಕೂಲ ಆಗೋದಾದ್ರೆ ಕಲ್ಲಪ್ಪ ಮತ್ತೆ ಹೋಗಿ ಸಾಯ್ಬೇಕು, ನಾನು ಸಾಯಕ್ ರೆಡಿ ಇದ್ದೀನಿ. ಆ ಭಾವನೆ ನಮಗೆ ಬಂದಿಲ್ಲ ಅಂದ್ರೆ ದೇವರನ್ನು ಸಂಘಟನೆ ಮಾಡೋದಿಲ್ಲ. ಏನಪ್ಪ ಅದೇನೋ ಮಾಡ್ತಾರೆ ಅಂತೇಳಿ ರಾಗ ಹೇಳಿದ್ರೆ ಈ ಅಹಿಂದ ಸಂಘಟನೆ ಮಾಡೋದು. ಈ ಸಂಘಟನೆಗಳು ಯಾಕಿದೆ ಅಂದ್ರೆ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದಕ್ಕೆ ಈ ಸಂಘ ಹುಟ್ಟುಕೊಂಡಿರೋದು. ನಮಗೆ ಬೇಡ್ರಿ, ನಮ್ಮ ಜನರೇಷನ್ ಇಲ್ಲ ಅಂದ್ರೆ ನಾವು ಪ್ರಥಮವಾಗಿ ಸಂಘಟಿತರಾಗಬೇಕು. ಇವತ್ತು ಬಂಗಾರಪ್ಪನವ್ರ ಮಟ್ಟಕ್ಕೆ ಮಧು ಬಂಗಾರಪ್ಪನವ್ರು ಹೋಗ್ಬೇಕು ಅಂದ್ರೆ, ಯಾವುದೇ ಪ್ರತಿನಿಧಿ ಆಗ್ಬೇಕಂದ್ರೆ ಅಹಿಂದ ಶಕ್ತಿ ಬೇಕು. ಅಹಿಂದದವ್ರು ಇಲ್ಲ ಅಂದ್ರೆ ಯಾರು ಕೂಡ ಇವತ್ತು MLA MP ಆಗ್ಲಿಕ್ಕೆ ಸಾಧ್ಯತೆ ಇಲ್ರಿ. ಅದೇ ರೀತಿ ನಮ್ಮ ಬೇಡಿಕೆಗಳು ಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋಬೇಕು. ನಮ್ಮ ಬೇಡಿಕೆ ಇದಾವೆ ಅಂತೀವಿ.
ನೀವು ಎಲೆಕ್ಷನ್ ಬಂದಾಗ ಇಡೀ ಸಂಘಟನೆ ಬಂದು ನಮ್ಮ ಪ್ರತಿನಿಧಿಗೆ ನಮ್ಮ ಬೇಡಿಕೆ ಇಂಥದ್ದಿದೆ ಅಂದ್ರೆ ನಿಮ್ಗೆ ಓಟ್ ಕೊಡ್ತೇವೆ, ಇಲ್ಲ ಅಂದ್ರೆ ಆಗ್ಬೇಕು. ನಾವು ನೋಡಿ ಇವತ್ತು ವಿದ್ಯಾವಂತರಿದ್ದೀವಿ, 100 ಜನ ಓಟ್ ಮಾಡೋ ಕೆಲಸ ಒಬ್ಬರೇ ಮಾಡ್ತಕ್ಕಂಥ ಶಕ್ತಿ ಇದೆ, ಪೆನ್ನು ಮತ್ತು ಜ್ಞಾನ. ಅದನ್ನ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ನಾವು ರೆಡಿ ಇಲ್ಲ. ಏನ್ ತನಕ ನಾವು ಮುಂದೆ ಹೋಗೋದಿಲ್ಲ. ಈಗ ಸರ್ಕಾರದಲ್ಲಿ ಆಯೋಗಗಳಿದ್ದಾವೆ. ಶ್ರೀನಿವಾಸು ಹೆಂಗ್ ಪ್ರಸ್ತಾಪ ಮಾಡಿದ್ರು, ಕಾಂತರಾಜ್ ವರದಿ, ಮಧುಸೂದನ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿ, ಸಾಚಾರ್ ವರದಿಗಳು ನಮ್ಮ ಪರವಾಗಿ ನಮ್ಮ ವಿಚಾರ ಒಂದು ಸತ್ಯಾಸತ್ಯತೆಯನ್ನ ಕ್ರೋಢೀಕರಿಸಿ ಅಲ್ಲಿ ಕೊಟ್ಟಿದ್ದಾರೆ. ಅವು ಅಲ್ಲೇ ಬಿದ್ದಿದ್ದಾವೆ. ಅದು ನಮ್ಮ ಒಗ್ಗಟ್ಟು, ಅದಕ್ಕೆ ಅವರ ಎಬ್ಬಿಸ್ಬೇಕು. ಧೂಳು ಹಿಡಿದುಕೊಂತವನ್ನ ಎಬ್ಬಿಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಸಂಘಟನೆ ಮುಂದಾಗಬೇಕು. ಅದಕ್ಕೆ ಎಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟ ಮಾಡೋದಕ್ಕೆ ಒಗ್ಗಟ್ಟಾದ್ರೆ ಅವು ಮೇಲ್ ಬರ್ತವೆ, ಇಲ್ಲ ಅಂದ್ರೆ ಮೇಲ್ ಬರೋದಿಲ್ಲ. ನಾವು ಮತ್ತು ಕೂಡ ಹಿಂದೆ ಇರ್ತೇವೆ. ಹಾಗಾಗಿ ಯಾವುದೇ ಒಂದು ಸಂಘಟನೆ ಇರಲಿ, ಆ ಸಂಘಟನೆ ಜೊತೆಗೆ ನಾವಿದ್ರೆ ಆ ಸಂಘಟನೆಗೆ ಚಾಲನೆ ಸಿಗ್ತದೆ. ಕ್ಷಮಿಸ್ಬೇಕು, ಲೇಟಾಗಿ ಬಂದಿರ್ತಕ್ಕಂಥ ಚಂದ್ರಪ್ಪನವರು, ಇಕ್ಬಾಲ್ ನೇತಾಜಿ ಅವರು, ಗಾಮನ್ ಗಟ್ಟಿ ಅವರು, ವಿಜಯ್ ಕುಮಾರ್ ಅವರು, ಶಂಕರರಾವ್ ಸಂಗಮೇಶ್, ನಿಮಗೂ ಕೂಡ ಒಬ್ಬರು ಕೊಯಿ ಸ್ವಾಗತವನ್ನು ಕೋರ್ತೇನೆ. ಯಾಕಂದ್ರೆ ಆಗಲಿಲ್ಲ, ಕ್ಷಮಿಸಿ. ಹಾಗಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಜಿಲ್ಲಾ ಸಂಘದ ಸಭೆ ಇಲ್ಲಿ ಆಗಿದೆ. ರಾಜ್ಯ ಮಟ್ಟದ ಸಭೆ 8ನೇ ತಾರೀಕಿದೆ. ದಯಮಾಡಿ ನಾವೆಲ್ಲರೂ ಕೂಡ 8ನೇ ತಾರೀಕು ಬೆಂಗಳೂರಿಗೆ ಹೋಗೋಣ. ಇದು ಯಾವುದೇ ಆದಾಯ ತರ್ತಕ್ಕಂಥ, ಆದಾಯವನ್ನ ಹಿಡ್ಕೊಂಡಿರ್ತಕ್ಕಂಥ ಸಂಘಟನೆ ಅಲ್ಲ. ಸ್ವಯಂ ಪ್ರೇರಿತವಾಗಿ ನಾವು ಸಂಘಟಿತರಾಗಿ ಹೋಗ್ತಕ್ಕಂಥದ್ದು. ನಮಗೆ ಸಮಾಜದ ಋಣವನ್ನು ತೀರಿಸಬೇಕು. ಈ ಹಿಂದೆ ಪ್ರಸ್ತಾಪ ಮಾಡ್ದಂಗೆ 60-70 ಸಾವಿರ ವರ್ಷಗಳ ಹಿಂದಿಂದ ಬಂದಿರತಕ್ಕಂಥ ನಮ್ಮ ತಂದೆ ತಾಯಿಗಳ ನೋವು ನಲಿವು ನಮ್ಮನ್ನು ಪ್ರಪಂಚಕ್ಕೆ ತಂದಿದ್ದಾರೆ. ಅವರು ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟದಲ್ಲಿ ಇರುವಿಕೆಯಲ್ಲಿ ತಂದಿಟ್ಟಿರ್ತಾರೆ. ಅವರ ಋಣವನ್ನು ತೀರಿಸ್ಬೇಕು ಅಂದ್ರೆ ನಾವು ಇವತ್ತು ಅಲ್ಲಿ ಜಡತ್ವ ಹಿಡಿದಿರ್ತಕ್ಕಂಥ ನಮ್ಮ ಫೈಲ್ಗಳನ್ನ ಚಾಲನೆ ಕೊಡ್ತಕ್ಕಂಥದ್ದು, ನಮ್ಮ ವರ್ಗದರಿಗೆ ನ್ಯಾಯ ಕೊಡ್ತಕ್ಕಂಥ, ಧ್ವನಿಯನ್ನು ಕೊಡದೇ ಇರ್ತಕ್ಕಂಥ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಹಳ ಜನ ಹಿಂದಿದ್ದಾರೆ. ಅವರಿಗೆ ಧ್ವನಿಯನ್ನು ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ತಾವೆಲ್ಲರೂ ಇವತ್ತು ಬಂದು ಸಹಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಆಮೇಲೆ ನಮ್ಮ ಶ್ರೀನಿವಾಸರು ಮತ್ತು ನಮ್ಮ ರಾಜ್ಯಪ್ಪ ಸರ್ ಬಹಳ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಷಣ ಮಾಡೋಂಥ ಭಾಷಣವನ್ನ, ಅಂಕಿಅಂಶನ ಇಲ್ಲಿ ಮುಂದಿಟ್ಟಿದ್ದಾರೆ. ಅದು ಇನ್ನಷ್ಟು ಜನ ಇದ್ದಿದ್ರೆ ಅದು ಬಹಳ ಅರ್ಥ ಬರೋದು ಅಂತ ಹೇಳ್ತಾ, ಇನ್ನಷ್ಟು ಜನ ಮುಂದಿನ ಇದರಲ್ಲಿ ಸಭೆಗಳಲ್ಲಿ ಸೇರಲಿ, ಅವ್ರ ಭಾಷಣ ಇದೇ ರೀತಿ ಅಂಕಿಅಂಶ ನೀಡಲಿ, ನಮಗೆಲ್ಲ ಪ್ರೇರಣೆ ಆಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಆಮೇಲೆ ದಯಮಾಡಿ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ. ದಯಮಾಡಿ ಒಬ್ಬರು ತಪ್ಪದಂಗೆನೆ ಇಲ್ಲಿ ತಂದು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮನೆಯಲ್ಲಿದೆ. ಎಲ್ಲರಿಗೂ ಕೂಡ ವೆಹಿಕಲ್ ಇದಾವೆ. ಮನೆಗೆ ಹೋಗಿ ನಮ್ಮ ಊರಿಗೆ ಬಂದಂಗೆ ಆಗ್ತಿದೆ ಸರ್. ತಾವೆಲ್ಲರೂ, ನನಗೊಂದೊಂದು ಹಿರಿಯ ಆಸೆ ಇದೆ. ಅಲ್ಲಿಂದ ಬಂದಿದ್ದೀರಿ. ನಮ್ಮ ಶಂಕರ್ರಾವ್ ನಿಮ್ಮ ಮನೆಗೆ ಬರಬೇಕು, ಇಕ್ಬಾಲ್ ನೇತಾಜಿ ಅವರು, ಗಾಮನ್ ಗಟ್ಟಿ ಅವರು ಎಲ್ಲರೂ ನಿಮ್ಮ ಮನೆಗೆ ಆಮೇಲೆ ರಾಜಮ್ಮ ಅವರೆಲ್ಲ ನಿಮ್ಮ ಊರಿಗೆ ಬರಬೇಕು ಅಂತ ಇದ್ರು. ಅವರಿಗೆ ಆಗಿಲ್ಲ ಪಾಪ. ಅದೇನೇ ಇರಲಿ, ನಮ್ಮ ಚಂದ್ರಪ್ಪನವರು, ಎಲ್ಲರೂ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಕೂಡ ನಮ್ಮ ಊರಿಗೆ ಬಂದು ನಾನು ಮಾಡಿರ್ತಕ್ಕಂಥ ಆತಿಥ್ಯವನ್ನ ಕೈ ಮುಗಿದು ಕೇಳ್ತೀನಿ, ಸ್ವೀಕಾರ ಮಾಡೋದು. ದಯಮಾಡಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹೋರಾಟ, ಜೈ ಹಿಂದ. ಈ ದಿವಸ ಜಿಲ್ಲಾ ಹಿಂದ ಚಳವಳಿ ಸಂಘಟನೆ ಹಿತದೃಷ್ಟಿಯಿಂದ ಮತ್ತು ಸರ್ಕಾರದ ನೆನಪಿಗೆ ಬಿದ್ದಂತಹ ಆಯೋಗದ ವರದಿನ ಅನುಷ್ಠಾನದ ಸಲುವಾಗಿ ಚರ್ಚೆಗೋಸ್ಕರ ಇವತ್ತು ಐಬಿಯಲ್ಲಿ ಎಲ್ಲ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಹಿಂದ ಜಿಲ್ಲಾ ಮುಖ್ಯ ಸಂಚಾಲಕರಿಗೆ ಯಲ್ಲಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಹಿರಿಯರು, ಹಿಂದ ರಾಜ್ಯ ಸಂಚಾಲಕರಾದಂತಹ ಶ್ರೀನಿವಾಸ ಅವರಿಗೆ ಸಹ ವಂದನೆಗಳನ್ನು ಹಿರಿಯರು ಪ್ರಾಂಶುಪಾಲರಾದಂತಹ ಜಿಲ್ಲಾ ಸಂಚಾಲಕರಂತಹ ರಾಜಪ್ಪ ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನ ಆತ್ಮೀಯರು, ಸ್ನೇಹಿತರು ಆದಂತಹ ಟಿ.ಜಿ.
ರೇವಣಪ್ಪ ಅವರು ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶಫಿ ಸಾಹೇಬರು, ತಿಮ್ಮಪ್ಪನವರು, ಹಾಗೆ ಜಿಲ್ಲಾ ಚಂದ್ರಪ್ಪನವರು ಜಂಟಿ ಸಂಚಾಲಕರು ಶಿವಮೊಗ್ಗ, ಇಕ್ಬಾಲ್ ನೇತಾಜಿ ಜಂಟಿ ಸಂಚಾಲಕರು ಶಿವಮೊಗ್ಗ, ಕಾಮಗಂಟಿ ಸಂಚಾಲಕರು ಶಿವಮೊಗ್ಗ, ವಿಜಯಕುಮಾರ್ ಸಂಚಾಲಕರು ಶಿವಮೊಗ್ಗ, ಶಂಕರರಾವ್ ಜಿಲ್ಲಾ ಸಂಚಾಲಕರು ಶಿವಮೊಗ್ಗ, ಸಂಗಮೇಶ್ ಜಿಲ್ಲಾ ಸಂಚಾಲಕರು ಶಿವಮೊಗ್ಗ, ಹಾಗೆ ಶಫಿ ಸಾಹೇಬರು, ಹಾಗೆ ನಮ್ಮ ರಮೇಶ್ ಅವರು, ಬಂಗಾರಪ್ಪನವರು ಬಂದಂತ ಎಲ್ಲ ನನ್ನ ಆತ್ಮೀಯರಿಗೆ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮ ಮುಗಿಸಾಗುತ್ತೆ. ಒಂದು ನಿಮಿಷ, ಈ ಸಭೆ ಒಂದು ಅನುಮೋದನೆಯನ್ನು ಮಾಡಬೇಕು. ನಮ್ಮ ತಾಲೂಕಿನಲ್ಲಿ ಅಧ್ಯಕ್ಷರು ಅಥವಾ ತಾಲೂಕಾ ಮುಖ್ಯ ಸಂಚಾಲಕರನ್ನಾಗಿ ರೇವಣಪ್ಪ ಅವರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ರೇವಣಪ್ಪನವರು ಸಂಚಾಲಕರಾಗಿ ನಮ್ಮ ತಾಲೂಕಿನ ಮುಖ್ಯ ಸಂಚಾಲಕರಾಗಿ ಅವರು ಇರ್ತಾರೆ. ಅವರ ನೇತೃತ್ವದಲ್ಲಿ ಸಂಘಟನೆಯನ್ನು ಮಾಡ್ತೇವೆ. ಅವರು ಇವತ್ತಿದ್ದಾರೆ. ಹಾಗಾಗಿ ಅದನ್ನು ತಾವೆಲ್ಲರೂ ಇಡೀ ಸಭೆ ಅನುಮೋದಿಸಬೇಕು ಅಂತೇಳಿ ತಮ್ಮಲ್ಲೆಲ್ಲರಿಗೂ ನಮಸ್ಕಾರ. ಈ ಅಹಿಂದ ಚಳವಳಿಯ ಇಂದಿನ ಈ ಸಭೆಗೆ ಆಗಮಿಸಿರುವಂಥ ರಾಜ್ಯ ಸಂಚಾಲಕರಾಗಿರುವಂಥ ಹಿರಿಯರು, ಆತ್ಮೀಯರು ಆಗಿರುವಂಥ ಶ್ರೀನಿವಾಸ್ ಸರ್ ಅವರೇ, ಹಾಗೂ ನಮ್ಮ ಜಿಲ್ಲಾ ಅಹಿಂದ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರು, ಹಾಗೆಯೇ ಈ ಒಂದು ಚಳುವಳಿಯ ಮಾರ್ಗದರ್ಶಕರು ಆಗಿರುವಂಥ ರಾಜಪ್ಪ ಸರ್ ಅವರೇ, ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಹಿಂದ ಮುಖ್ಯ ಸಂಚಾಲಕರಾಗಿರ್ತಕ್ಕಂಥ ಕಲ್ಲಪ್ಪಾಜಿ ಅವರೇ, ಹಾಗೂ ಮತ್ತೊಬ್ಬ ಸ್ನೇಹಿತರಾಗಿರುವಂಥ ಕೆರಿಯಪ್ಪ ಅವರೇ, ಹಾಗೆಯೇ ಹಿರಿಯರು, ಆತ್ಮೀಯರು ಆಗಿರುವಂಥ ಜಿಲ್ಲಾ ಸಂಚಾಲಕರಾಗಿರುವಂಥ ಶಂಕರರಾವ್ ಸರ್ ಅವರೇ, ಹಾಗೂ ಚಂದ್ರಪ್ಪ ಸರ್ ಅವರೇ ಮುಖ್ಯ ಸಂಚಾಲಕರು, ಇಕ್ಬಾಲ್ ನೇತಾಜಿ ಅವರೇ, ಗಾಮನಕಟ್ಟಿ ಅವರ ಸ್ನೇಹಿತರು ಗಾಮನಕಟ್ಟಿ ಅವರೇ, ವಿಜಯಕುಮಾರ್ ಸರ್ ಅವರೇ, ಸಂಗಮೇಶ್ ಸರ್ ಅವರೇ, ಹಾಗೆಯೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತೊಬ್ಬ ಅಹಿಂದ ಮುಖ್ಯ ಸಂಚಾಲಕರಿರುವಂಥ ಸಫಿ ಅಹಮದ್ ಸಾಹೇಬ್ರವರೇ, ಸ್ನೇಹಿತರಾಗಿರುವಂಥ ರಾಮಣ್ಣವರೇ, ಹಿರಿಯರಾಗಿರ್ತಕ್ಕಂಥ ಬಂಗಾರಪ್ಪನವರೇ, ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಹೆಸರು ದಯವಿಟ್ಟು ಹೇಳಿಲ್ಲ ಅಂತೇಳಿ ಅನ್ಯತಾ ಭಾವಿಸಬಾರ್ದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ನನ್ನ ಈ ಹಿಂದೆ ಅಹಿಂದ ಜಿಲ್ಲಾ ಸಂಚಾಲಕನಾಗಿ ಆಯ್ಕೆ ಮಾಡಿದ್ರು ಮಾರ್ಗದರ್ಶಕರೆಲ್ಲರೂ ಸೇರಿ, ವಿಶೇಷವಾಗಿ ನಮ್ಮ ಶಂಕರರಾವ್ ಸರ್ ಅವರು, ರಾಜಪ್ಪ ಸರ್ ಅವರು, ಕಲ್ಲಪ್ಪ ಸರ್ ಹೇಳಿಲ್ಲ ರೇವಣಪ್ಪ ಅಂತೇಳಿ ಮುಖ್ಯ ಸಂಚಾಲಕರ ಮಾಡ್ರಿ ಅಂತೇಳಿ ನಮ್ಮ ಶಂಕರರಾವ್ ಸಾರೇ ನನ್ನ ಅಲ್ಲಿಗೆ ಆಯ್ಕೆ ಮಾಡಿದ್ರು. ಇವತ್ತಿನ ದಿವಸ ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಏನು ನಮ್ಮ ಕಲ್ಲಪ್ಪಾಜಿ ಅವರ ನೇತೃತ್ವದ ಸಭೆಯಲ್ಲಿ ನನ್ನ ಈ ತಾಲೂಕಿನ ಅಹಿಂದ ಸಂಚಾಲಕನಾಗಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಶಂಕರರಾವ್ ಸ್ವಲ್ಪ ಮುಖ್ಯಸ್ಥರಾದ ತಮ್ಗೆಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ರಾಜ್ಯ ಮುಖ್ಯ ಸಂಚಾಲಕರಾದಂಥ ಶ್ರೀನಿವಾಸ ಅವರಿಗೂ ಒಂದು ಹೃತ್ಪೂರ್ವಕವಾದ ನಮಸ್ಕಾರಗಳು. ರಾಜಪ್ಪ ಸಾಹೇಬ್ರೆ ನಮಸ್ತೆ. ಕಲ್ಲಪ್ಪ, ಕರಿಯಪ್ಪ, ನಮ್ಮ ಕಲಿಯವಪ್ಪ, ರಾಮಕೃಷ್ಣ, ಶಫಿಯಪ್ಪದ್ದು ಇದು ಎಲ್ಲರಿಗೂ ನನ್ನ ನಮಸ್ಕಾರ. ಸರ್, ನಾನು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಅಹಿಂದ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂತಹ ಸಮಾಜ ಸುಧಾರಕ ದೇವರಾಜ ಅವರು ಇವತ್ತು ಎತ್ತಿ ಅವರ ವರದಿ ಜಾರಿಗೆ ಯಾರಿಗೂ ಕೇರ್ ಮಾಡದಂಗೆ ತಂದಂತ ಮಹಾನ್ ವ್ಯಕ್ತಿ. ಅಂತ ಹೋರಾಟಗಾರನ ಅನುಯಾಯಿಗಳಾಗಿ ನಾವು ಹೋರಾಟ ಮಾಡಬೇಕು. ನಾವು ನಮ್ಮ ಸಿದ್ದರಾಮಯ್ಯನವರು ಪಾಪ
ಕಾಂತರಾಜ್ ವರದಿ ಅಂತಂದು ಇದು ಮಾಡೋದು, ಜಾತಿ ಜನಗಣತಿ ಅಂತ ಮಾಡೋದು, ಅದನ್ನು ಸಹ ಅದನ್ನು ಜಾರಿ ತರದಿರಲಿ, ಓಪನ್ನೇ ಮಾಡಲಿಲ್ಲ. ಅದನ್ನು ನಾವು ಖಂಡಿಸ್ಬೇಕು. ಖಂಡಿಸಿ ಒಂದು ಇದರಲ್ಲಿ ನಾವು ಪ್ರತಿಭಟನೆ ಮಾಡಬೇಕು. ಯಾಕೆಂತಂದ್ರೆ ಅವ್ರು ಇಳಿಬೇಕಾದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ಅವ್ರು ಇಳಿದಾಗ ಇಳಿಯೋ ಟೈಮಲ್ಲಾದ್ರೂ ಇದನ್ನು ಜಾರಿ ತರ್ತಾರೆ, ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಹಂಗೆ ಇಳಿದ್ಬಿಟ್ರು. ಯಾಕೆಂತಂದ್ರೆ ಅವರು ಮಂತ್ರಿಮಂಡಲದಲ್ಲಿ ಅವ್ರಿಗೆ ಸಪೋರ್ಟ್ ಯಾರು ಮಾಡಲಿಲ್ಲ. ಆದ್ರೂ ದೇವರಾಜನ ಸ್ವಂತ ಗಟ್ಟಿ ಲೀಡರ್ಗಳು ನಾವು ಆಯ್ಕೆ ಮಾಡ್ಕೋಬೇಕು. ನಾವು ಈಗ ಕಲ್ಲಪ್ಪನಿಂದ ಹೇಳುದು ಚಾ ದುಕಾನಲ್ಲಿ ಮಾತಾಡೋದಲ್ಲ ಅಂತ. ಚಾ ದುಕಾನಲ್ಲಿ ನಾವು ಮಾತಾಡ್ಬೇಕು. ಯಾಕೆ ಅಂತಂದ್ರೆ ನಾವು ಮೇಲ್ಜಾತಿಯವರಿಗೆ ನಾವು ತುಳಿಬೇಕು. ಅವ್ರು ತುಳಿದಂತ ನಾಯಕರೇ ನಾವು. ಅವ್ರು ನಮ್ಗೆ ತುಳಿದು ನಮ್ಮ ಮೇಲೆ ಬಂದೇ ಇದ್ದದಕ್ಕೆ ನಾವು ಸಿಡದೆ ಇದ್ದೀವಿ. ಆ ಸಿಡದೆ ಅಂತ ಇದು ಮಾಡ್ಬೇಕಾದ್ರೆ ನಾವು ಅವ್ರಿಗೆ ನಾವು ತುಳಿಬೇಕು ಅಂತಂದ್ರೆ ನಾವು ಚಾ ದುಕಾನ್ಗಳಲ್ಲೇ ಮಾತಾಡ್ಕೋಬೇಕು. ಅವ್ರಿಗೆ ಎಗ್ನೆಸ್ಟ್ ಆಗಿ ನಾವು ಅವ್ರಿಗೆ ಸೋಲಿಸ್ತೀವಿ ಅನ್ನೋ ಒಂದು ಮಾತು ನಾವು ಬಂದ್ರೆ ಅಹಿಂದ ಸಂಘಟನೆ ನಿಜವಾಗ್ಲೂ ಎಚ್ಚರಿಕೆ ಬರುತ್ತೆ. ದಯವಿಟ್ಟು ನೀವು ಎಲ್ಲಾರ ಮಾತಾಡ್ಬೇಕಾರ ಅವಕಾಶ ಸಿಕ್ಕಂತ ಸಂದರ್ಭದಲ್ಲೂ ಸಹ ಮಾತಾಡಿ. ಅವಾಗ ಹೋರಾಟದಲ್ಲಿ ಒಂದು ಶಕ್ತಿ ಬರುತ್ತೆ. 4 ಜನ ಬರ ಅಂತ ಕರೆದ ನಮ್ಮ ಜೊತೆ ಬಂದ್ಬಿಡ್ತಾರು. ನಾವು ನಾನು ಸುಮ್ಮನೆ ಬಂದು ಮಾತಾಡಿದೆ, ಅಲ್ಲಿ ಹೊರಗಡೆ ಮಾತಾಡ್ದೇನೆ ಅವ್ರಿಗೆ ಅವತ್ತು ಇವತ್ತು ಮಾತಾಡ ಅವ್ರಿಗೆ ನಾವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವು ಎಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಅಥವಾ ಇನ್ನೊಂದ್ ಕಡೆ ನಾವು ಓಡಾಡ್ತಿದ್ವಿ ಅಂತ ಸಂದರ್ಭದಲ್ಲಿ ಸಮಯವನ್ನು ನೋಡಿ ನಾವು ಈ ವಿಷಯಗಳಲ್ಲಿ ಎತ್ತಬೇಕು. ಜಾತಿ ಜನಗಣತಿ ಆಧಾರ ಏನು, ಅಂದ್ರೆ ಏನು, ಹೆಚ್ಚು ಹಣ್ಣು ಬರ್ದು ಜಾರಿ ತಂದಾಗ ದೇವರ ಸದಸ್ಯರು ಎಷ್ಟು ಜನ ಉಪಯೋಗ ಪಡ್ಕೊಂಡು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತ ನನ್ನ ಆಸೆ. ಅದನ್ನ ಹೇಳಕ್ಕೆ ನಾವು ಮೈಗೂಡಿಸ್ಕೊಳ್ಳೋಣ. ಈ ದಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಮುಖ್ಯ ಸಂಚಾಲಕರಿರ್ತಕ್ಕಂಥ ಕಲ್ಲಪ್ಪನವರು ಅವರ ಮಹತ್ವಾಕಾಂಕ್ಷೆ ಇತ್ತು. ನಾವು ನಮ್ಮೂರಿನಲ್ಲೇ ಅಲ್ಲ, ನಮ್ಮ ತೋಟದಲ್ಲೇ ಸಭೆಯನ್ನು ಮಾಡಬೇಕು, ಎಲ್ಲರಿಗೂ ಆತಿಥ್ಯವನ್ನು ವಹಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ದಿನ ನಮಗೆ ಸಭೆಯನ್ನು ಕರೆದು ಇಡೀ ಅಹಿಂದರ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮುಂದಿನ ಯೋಜನೆಗಳೇನು, ಯಾವ ರೀತಿ ಯೋಜಿಸಬೇಕು, ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈಗ ಅದಾದಮೇಲೆ ನಮ್ಮನೆಗೆ ಬರಲೇಬೇಕು ಅನ್ನೋ ಅವನ ಒಂದು ಹೃದಯ ವೈಶಾಲ್ಯತೆ ಇದೆಯಲ್ಲ, ಆ ಹೃದಯ ವೈಶಾಲ್ಯತೆ ಎಲ್ಲರಿಗೂ ಬರೋದಿಲ್ಲ. ಅಂಥ ಒಂದು ಹೃದಯ ವೈಶಾಲ್ಯತೆ ಹೊಂದಿರತಕ್ಕಂಥ ಕಲ್ಲಪ್ಪನವರು ಅವ್ರು ನಮ್ಮನ್ನೆಲ್ಲರನ್ನ ಅವ್ರ ಮನೆಗೆ ಕರೆಸ್ಕೊಳ್ಳೋದ್ರ ಮೂಲಕವಾಗಿ, ಆಹ್ವಾನ ನೀಡೋದ್ರ ಮೂಲಕವಾಗಿ ಒಳ್ಳೆಯ ಪುಷ್ಕಳವಾದಂಥ ಒಂದು ಭೋಜನವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಅಹಿಂದದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ. ಹಾಗೆ ರೇವಣಪ್ಪ ಇವರ ಒಬ್ಬ ಅತ್ಯಂತ ಚಟುವಟಿಕೆಯಿಂದಿರ್ತಕ್ಕಂಥ ವ್ಯಕ್ತಿ. ಯಾವುದೇ ರಾಜಕೀಯದಲ್ಲಿ ಆಗಲಿ ಎಲ್ಲರಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗಿಸ್ತಕ್ಕಂಥ ವ್ಯಕ್ತಿಯನ್ನೇ ಸೊರಬ ಘಟಕದ ಮುಖ್ಯ ಸಂಚಾಲಕರನ್ನಾಗಿ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ಅತ್ಯಂತ ಸೂಕ್ತವಾಗಿದೆ. ನಾವು ಈಗಾಗಲೇ ಅಹಿಂದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ನೀಡಿದ್ದೇವೆ, ಸರ್ವಾನುಮತದಿಂದ ಅನುಮೋದನೆ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪುಷ್ಪಮಾಲಿಕೆಯನ್ನು ಅರ್ಪಿಸುವ ಮೂಲಕವಾಗಿ ಅಧಿಕೃತವಾಗಿ ಅವರು ಮುಖ್ಯ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸಿ ಸರ್ವವನ್ನು ಸಂಘಟನೆ ಮಾಡಲಿ, ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅವರು ನಡೆಯಲಿ ಅಂತ ಹಾರೈಸ್ತಾ ಅವರಿಗೆ ಶುಭ ಹಾರೈಕೆಯನ್ನು ಕೊಟ್ಟು ಮತ್ತು ಸ್ವಾಗತವನ್ನು ಕೊಟ್ಟು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಗುಡ್ ಲಕ್. ಕಂಗ್ರ್ಯಾಚುಲೇಷನ್ಸ್.